ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಈ ದಿನ ರಾಜ್ಯ ಮಟ್ಟದ ಶೈಕ್ಷಣಿಕ ಅಧಿವೇಶನ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ವೇದಿಕೆ ಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರಿದ್ದಾರೆ. ಡಾಕ್ಟರ್ ಮೀರಾ ಶಿವಲಿಂಗಿ ಅವರು ಇದ್ದಾರೆ. ಹಾಗೂ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ಕೆ ನಾಗೇಶ್ ಅವರು ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಅನೇಕ ಶಿಕ್ಷಕ ಬಂಧುಗಳು ಜೊತೆಗೆ ನಾಯಕರುಗಳು ತಾವೆಲ್ಲ ಇಲ್ಲಿದ್ದೀರಾ. ಯಾಕೆ ನಾನು ನಾಯಕರು ಅಂತ ಹೇಳಿದೆ ಅಂದರೆ, ತಾವೆಲ್ಲರೂ ಕೂಡ ತಮ್ಮ ಶಿಕ್ಷಕ ವೃತ್ತಿಯ ಜೊತೆಗೂಡಿ ಎಲ್ಲ ಶಿಕ್ಷಕ ಬಂಧುಗಳ ಆಗು ಹೋಗುಗಳನ್ನು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ. ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಕರ ಸವಾಲುಗಳು, ಸಮಸ್ಯೆಗಳು, ಬೇಡಿಕೆಗಳು, ಕೊರತೆಗಳು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಇದೊಂದು ಸೂಕ್ತವಾದಂಥ ವೇದಿಕೆ ಆಗಿದೆ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇರುವಂಥ ಒಂದು ವಿಷಯ ಎಲ್ರಿಗೂ ಕೂಡ ಒಂದು ಸವಾಲಾಗಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕ ಬಾಂಧವರು ಆತ್ಮವಿಶ್ಲೇಷಣೆಯನ್ನು ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶ್ರಮಿಸಬೇಕಾಗ್ತದೆ. ಕನ್ನಡ ಶಾಲೆಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು ಮುಚ್ಚುತ್ತಾ ಇದೆ ಅಂತೇಳಿದರೆ ಅದು ನಮ್ಮೆಲ್ಲರ ಹೆಗ್ಗಳಿಕೆ ಅಲ್ಲ. ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಅದನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಚಿಂತನೆಯನ್ನು ಮಾಡುವಂಥ ಸಮಯ. ಯಾಕೆ ಅಂತೇಳಿದರೆ, ಇವತ್ತು ಸಾಧನೆಯ ಹಾದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅನೇಕ ಸಾಧಕರು ಸಾಧನೆ ಮಾಡಿ ಬಂದಿರೋಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾಗಿ ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಇಡೀ ಒಂದು ಶಿಕ್ಷಣವನ್ನು ಸರ್ಕಾರಿ ಶಾಲೆ, ಪ್ರೌಢಶಾಲೆ, ಕಾಲೇಜು ಎಲ್ಲವನ್ನೂ ಕೂಡ ಸರ್ಕಾರಿ ಸಂಸ್ಥೆಯಲ್ಲಿ ಓದಿ ಇವತ್ತಿಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದು ಕಾರಣ ನಮ್ಮ ಸರ್ಕಾರಿ ಶಾಲೆಗಳು. ನಮ್ಮೂರಲ್ಲಿ ನಮ್ಮದು ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ನಾನು ಇವತ್ತು ನಿಲ್ತಿರಲಿಲ್ಲ. ನಾವೆಲ್ಲರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಒಂದು ಶಾಲೆಯನ್ನು ಮುಚ್ಚಿದರೆ ಅದರಿಂದ ಮುಂದೆ ಆಗುವಂಥ ದುಷ್ಪರಿಣಾಮಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಚಿಂತನೆಯನ್ನು ಮಾಡಬೇಕಾಗತ್ತೆ. ಆ ನಿಟ್ಟಲ್ಲಿ ನನ್ನ ವಿನಂತಿ ಇಷ್ಟೇ, ತಾವೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ನಮ್ಮ ಕಚೇರಿಗೆ ಬಂದು ಈ ಕಾರ್ಯಕ್ರಮ ಪ್ರಾರಂಭವಾಗುವಂಥ ಮುಂಚೆ ತಾವೊಂದು 20ರಿಂದ 25 ನಿಮಿಷ ನಮ್ಮ ಎಲ್ಲ ಶಿಕ್ಷಕ ಬಾಂಧವರಿಗೆ ಒಂದೆರಡು ಮಾತನಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ತಕ್ಷಣ ಒಪ್ಕೊಂಡೆ. ನಿನ್ನೆಯಿಂದ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂದರೂ ಕೂಡ ನಾಗೇಶ್ ಅವ್ರಿಗೆ ಹೇಳಿದೆ, ನಾನು ಜ್ವರ ಇದ್ದರೂ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿ. ಯಾಕೆ ಅಂದರೆ, ನನಗೆ ವಿಶೇಷವಾಗಿ ಈ ಸಮಾಜದಲ್ಲಿ ಶಿಕ್ಷಕರು ಅಂತೇಳಿದರೆ ಅತೀವವಾದಂಥ ಪ್ರೇಮ, ಕಾಳಜಿ, ಗೌರವ. ಯಾಕೆ ಅಂತೇಳಿದರೆ, ನಾನೂ ಒಬ್ಬ ಸರ್ಕಾರಿ ಶಾಲೆಯಲ್ಲಿ 2 ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿರೋದ್ರಿಂದ ಆ ಒಂದು ವೃತ್ತಿಯ ಘನತೆ ಏನು, ಅದರ ಗೌರವ ಏನು, ಅದರ ಜವಾಬ್ದಾರಿ ಏನು ಅಂಥದ್ದು ಅತಿ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ಶಿಕ್ಷಕರು ಅಂದರೆ ನಮಗೆ ಎಲ್ಲಿಲ್ಲದಂಥ ಅಪಾರವಾದಂಥ ಪ್ರೇಮ ಇರೋದರಿಂದ ತಾವೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಶಿಕ್ಷಕ ಬಾಂಧವರು ಇಲ್ಲಿ ಬರ್ತಾ ಇರೋದ್ರಿಂದ ನಾನಿವತ್ತು 2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾಗೇಶ್ ಅವರು ಹೇಳ್ತಾ ಇದ್ರು, ಅನೇಕ ಸಮಸ್ಯೆಗಳು ನಮ್ಮ ಇಲಾಖೆಗಳಲ್ಲಿದೆ ಅಂತೇಳಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಶಿಕ್ಷಣ ಸಚಿವರು ಕೂಡ ಬರ್ತಾರೆ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾನು ಶಿಕ್ಷಕರ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಅಂತ ಹೇಳಿದರು. ಆದರೆ ಶಿಕ್ಷಕರ ಜವಾಬ್ದಾರಿ, ಕರ್ತವ್ಯಗಳ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಅವ್ರ ಜವಾಬ್ದಾರಿ ಗೊತ್ತೇ ಇದೆ, ಅವರ ಕರ್ತವ್ಯಗಳು ಗೊತ್ತೇ ಇದೆ. ಹಾಗಾಗಿ ನಾನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಶಿಕ್ಷಕರು ಅಂದರೆ ಎಲ್ಲರೂ ಕೂಡ ಒಳ್ಳೆಯ ಶಿಕ್ಷಕರೇ. ಯಾರೂ ಕೂಡ ಇಲ್ಲಿ ನಾವು ಅದನ್ನು ವಿಂಗಡಣೆ ಮಾಡಲಿಕ್ಕಾಗಲ್ಲ. ಇವರು ಔಟ್ಸ್ಟ್ಯಾಂಡಿಂಗ್ ಶಿಕ್ಷಕರು, ಇವರು ವೆರಿ ಗುಡ್ ಶಿಕ್ಷಕರು, ಇವರು ಗುಡ್ ಶಿಕ್ಷಕರು, ಇವರು ಅವರೇಜ್ ಶಿಕ್ಷಕರು ಅಂತ ಮಾಡೋಕ್ಕಾಗಲ್ಲ.
ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ರಿಪೋರ್ಟ್ ಬರಿಬೇಕಾದ್ರೆ ಹಾಕ್ಕೊಂಡಿರ್ತೀವಿ, ಅವರೇಜು, ಗುಡ್ಡು, ವೆರಿ ಗುಡ್ಡು, ಔಟ್ಸ್ಟ್ಯಾಂಡಿಂಗ್ ಅಂತ. ನನ್ನ ಪ್ರಕಾರ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಭಾರತದ ರತ್ನಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಅಷ್ಟು ಪ್ರತಿಭೆ ಇದೆ, ಎಲ್ಲರಿಗೂ ಕೂಡ ಅಷ್ಟು ದೇಶ ಪ್ರೇಮ ಇದೆ, ಎಲ್ಲರಿಗೂ ಕೂಡ ಅಷ್ಟೇ ಸಾಮಾಜಿಕ ಕಳಕಳಿ ಇದೆ. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಸಮಾಜಕ್ಕೆ ಅನರ್ಘ್ಯ ರತ್ನಗಳು ಅಂತ ಹೇಳ್ತಾ, ನಿಮ್ಮಿಂದ ಈ ಸಮಾಜ ನಿಂತಿದೆ, ನಿಮ್ಮಿಂದ ಈ ದೇಶ ನಿಂತಿದೆ, ನಿಮ್ಮಿಂದ ಈ ರಾಷ್ಟ್ರ ನಿಂತಿದೆ. ಶಿಕ್ಷಕರು ನಿಜವಾದಂಥ ರಾಷ್ಟ್ರದ ರಕ್ಷಕರು. 3 ಜನ ಸೈನಿಕರು ದೇಶದ ಗಡಿಯಲ್ಲಿ ನಿಂತು ಶತ್ರುಗಳ ಜೊತೆ ಓಡಾಡಿದರೆ, ಶಿಕ್ಷಕರು ದೇಶದ ಒಳಗಡೆ ನಿಂತ್ಕೊಂಡು ದೇಶವನ್ನು ಕಟ್ಟುವ ಕೆಲಸ ಮಾಡ್ತಾರೆ. ಹಾಗಾಗಿ ಸೈನಿಕರಿಗೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಶಿಕ್ಷಕರಿಗೂ ಅಷ್ಟೇ ಇದೆ, ರೈತರಿಗೂ ಅಷ್ಟೇ ಇದೆ. ಹಾಗಾಗಿ ಶಿಕ್ಷಕರು, ಸೈನಿಕರು ಮತ್ತು ಕೃಷಿಕರು, ಈ 3 ವೃತ್ತಿಗಳಿದೆಯಲ್ಲ, ಇದು ಭಾಳ ಅಮೂಲ್ಯವಾಗಿರೋಂಥ ವೃತ್ತಿ. ಅದರಲ್ಲೂ ವಿಶೇಷವಾಗಿ ಈ ದೇಶ ಕಟ್ಟುವಂಥ, ಇವತ್ತೇನಾದರೂ ನಾವೇನು ಕರಿತೀವಿ, ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಒಂದು ದೇಶದ ಪ್ರಗತಿಯನ್ನು, ಒಂದು ದೇಶದ ಅಭಿವೃದ್ಧಿಯನ್ನು ಅಳತೆ ಮಾಡಲಿಕ್ಕೆ ಮಾನದಂಡ ಯಾವುದು ಅಂದರೆ ನಾವೆಲ್ಲ ಅಂದ್ಕೊಂಡಿದ್ದೀವಿ, ಆ ದೇಶದ ಶಿಕ್ಷಕರು. ನಾವೆಲ್ಲ ಇದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ದೇಶದ ಪ್ರಗತಿಯನ್ನು ಅಳತೆ ಮಾಡುವಂಥ ಮಾನದಂಡ ಶಿಕ್ಷಕರು. ಆ ದೇಶದಲ್ಲಿ ಶಿಕ್ಷಕರ ಸಾಮರ್ಥ್ಯ ಎಷ್ಟಿದೆ, ಆ ಶಿಕ್ಷಕರ ವೃತ್ತಿಪರತೆ ಎಷ್ಟಿದೆ ಅನ್ನುವಂಥದ್ದನ್ನು ಆಧಾರ ಇಟ್ಕೊಂಡಿದ್ದಾರೆ. ಅಂದರೆ ಇವತ್ತು ದೇಶದ ಬೆಳವಣಿಗೆಗೆ ನಾವು ಕರಿತಾ ಇರುವಂಥ ಹ್ಯೂಮನ್ ರಿಸೋರ್ಸ್ ಅಂತ ಏನು ಕರಿತೀವಿ, HR ಅಂತ ಏನು ಕರಿತೀವಿ, ಅದಕ್ಕೆ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ಶಿಕ್ಷಕರು. ಹಾಗಾಗಿ ಎಲ್ಲ ಶಿಕ್ಷಕರ ಬಾಂಧವರು ಕೂಡ ಈ ಸಮಾಜದಲ್ಲಿ ಏನಾದರೂ ಪರಿವರ್ತನೆ ತರಬೇಕು, ಸುಧಾರಣೆ ತರಬೇಕು, ಬದಲಾವಣೆ ತರಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ನೀವೇ ಮೂಲ ಕಾರಣಕರ್ತರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಹಾಗಾಗಿ ಒಂದು ಗುರುತರವಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಡೀ ಸಮಾಜದ ಕಣ್ಣುಗಳು ನಿಮ್ಮ ಮೇಲಿದೆ. ಹಾಗಾಗಿ ಇಡೀ ಸಮಾಜದ ಕಣ್ಣುಗಳು ನಿಮ್ಮ ಮೇಲೆ ಇದ್ದಾವೆ ಅಂತೇಳಿದರೆ ನೀವು ಯಾವ ರೀತಿ ಇರಬೇಕು, ನೀವು ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಹೇಳೋದಲ್ಲ. ನೀವು ಯಾವ ರೀತಿ ಇರಬೇಕು ಅನ್ನೋದನ್ನು ನೀವೇನೇ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವ ಶಿಕ್ಷಕ ನಿಜವಾಗಿ ಧೈರ್ಯವಾಗಿ ನಿಂತು ನೈತಿಕತೆಯಿಂದ ಆತ್ಮವಿಶ್ಲೇಷಣೆ, ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತೇಳಿದರೆ ಅದು ನಮ್ಮ ದೇಶದ ಒಂದು ಉತ್ಥಾನದ, ಒಂದು ಪ್ರಗತಿಯ ಸಂಕೇತ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಿಂದ ಗುರುತರವಾದಂಥ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಇರೋದರಿಂದ, ಇಡೀ ಸಮಾಜ ನಿಮ್ಮನ್ನು ನಿರೀಕ್ಷೆ ಇಟ್ಟು ನೋಡ್ತಾ ಇರೋದ್ರಿಂದ, ಹಾಗಾಗಿ ಮಾದರಿಯಾಗಿ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮಲ್ಲಿ ವಿಶೇಷವಾಗಿ ಕರ್ತವ್ಯ ಪ್ರಜ್ಞೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಸಾಮಾಜಿಕ ಹೊಣೆಗಾರಿಕೆ ಇರಬೇಕು. ಸೋಷಿಯಲ್ ಆಬ್ಲಿಗೇಷನ್ಸ್ ಅಂತ ಏನು ಕರಿತೀವಿ, ಆ ಸೋಷಿಯಲ್ ಆಬ್ಲಿಗೇಷನ್ಸ್, ಸಾಮಾಜಿಕ ಋಣ ಅಂತ ಏನು ಕರಿತೀವಿ, ಆ ಋಣವನ್ನು ತೀರಿಸಬೇಕು. ಇವತ್ತು ನೀವು ಶಿಕ್ಷಕರಾಗಿರೋದು ಯಾಕೆ ಅಂತ ಹೇಳಿದ್ರೆ, ನಿಮಗೂ ಯಾರೋ ಒಬ್ಬರು ನಿಮಗೆ ಬದುಕನ್ನು ಪಾಠ ಹೇಳಿ ಪಾಠ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನೀವ್ಯಾರೋ ಹುಟ್ಟಿನಿಂದಲೇ ಶಿಕ್ಷಕರಾಗಿ ಹುಟ್ಟಿಲ್ಲ, ನಿಮ್ಮನ್ನೂ ಕೂಡ ಒಬ್ಬ ಶಿಕ್ಷಕರಾಗಿ ಮೂರ್ತಿಯಾಗಿ ಕೆತ್ತು ನಿಲ್ಲಿಸಿರೋರು ಯಾರೋ ಇದ್ದಾರೆ. ಹಾಗಾಗಿ ನಿಮ್ಮ ಬದುಕಿನಲ್ಲೂ ಕೂಡ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅದೇ ರೀತಿ ಬೇರೆಯವರ ಬದುಕಿನಲ್ಲೂ ನಿಮ್ಮ ಪಾತ್ರ ಅತಿ ಅವಶ್ಯಕವಾಗಿದೆ. ಇದು ನೀವು ಅರ್ಥೈಸ್ಕೋಬೇಕು. ಇವತ್ತು ನಾನು ಇಲ್ಲಿ ನಿಂತೀನಿ ಅಂದರೆ ನಮ್ಮ ಬದುಕಿನಲ್ಲೂ ಅನೇಕ ಶಿಕ್ಷಕರ ಪಾತ್ರ ಇದೆ, ಅದನ್ನು ನೆನೆಸ್ಕೊಳ್ಬೇಕು. ಅದೇ ರೀತಿ ನೀವು ನೆನೆಸ್ಕೊಳ್ಬೇಕು. ಅದೇ ರೀತಿ ನಿಮ್ಮ ಜವಾಬ್ದಾರಿ ಬಗ್ಗೆ ನೀವು ತಾವೆಲ್ಲರೂ ಕೂಡ ಇದು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಆಗಲೇ ಹೇಳ್ದಂಗೆ ಸಮಾಜ ನಿಮ್ಮ ಮೇಲೆ ಅಪಾರವಾದಂಥ ನಿರೀಕ್ಷೆ ಇರೋದ್ರಿಂದ ನಿಮ್ಮ ಕಾರ್ಯವೈಖರಿ ಆಗಿರ್ಬೋದು, ನಿಮ್ಮ ಬದ್ಧತೆ ಆಗಿರ್ಬೋದು, ಕಾಯಿಕ ನಿಷ್ಠೆ ಆಗಿರ್ಬೋದು, ನಿಮ್ಮಲ್ಲಿರುವಂಥ ಎಲ್ಲ ಗುಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಮಕ್ಕಳು, ಶಾಲೆಯಲ್ಲಿರುವಂಥ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಇಷ್ಟು ವಿನಂತಿ ಏನಂತ ಹೇಳಿದ್ರೆ, ಶಿಕ್ಷಕರಾಗಿರ್ತಕ್ಕಂಥವರಿಗೆ ವಿಶೇಷವಾದಂಥ ಜವಾಬ್ದಾರಿ ಇದೆ, ಆ ವಿಶೇಷವಾದಂಥ ಹೊಣೆಗಾರಿಕೆ ಇದೆ. ನಾವು ಒಂದು ಕಡೆ ಹೇಳಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ಅವೆರಡೂ ಕೂಡ ಪ್ಯಾರಲಲ್ಲಿ ಹೋಗ್ತಾ ಇರುತ್ತೆ. ಜವಾಬ್ದಾರಿ ಇದೆ ಅಂದರೆ ಅದ್ರ ಜೊತೆಗೆ ಹೊಣೆಗಾರಿಕೆನೂ ಇದೆ ಅಂತ ಅರ್ಥ. ನನಗೆ ಜವಾಬ್ದಾರಿ ಮಾತ್ರ ಬೇಕು, ಹೊಣೆಗಾರಿಕೆ ಬೇಡ ಅಂದರೆ ತಪ್ಪಾಗುತ್ತೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಬೋತ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ.
ಯಾರು ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಅವರು ಅವರ ಒಂದು ವೃತ್ತಿ ರಂಗದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಕ ರಾಷ್ಟ್ರದ ರಕ್ಷಕ ಅಂತ ನಾನು ಮೊದಲನೇ ಅಂಶವನ್ನು ಹೇಳಿದೆ. ಎರಡನೇ ಅಂಶಕ್ಕೆ ಬಂದರೆ ಶಿಕ್ಷಕ ವೃತ್ತಿ ನಾನು ಆಗಲೇ ಹೇಳಿದಂತೆ ಬೇರೆ ಎಲ್ಲ ವೃತ್ತಿಗಳಿಗಿಂತಲೂ ಕೂಡ ಅತ್ಯಂತ ಒಂದು ಪವಿತ್ರವಾದಂಥ ವೃತ್ತಿ. ನೀವೆಲ್ಲರೂ ಕೂಡ ಎದೆ ಮುಟ್ಟಿಕೊಂಡು ಎದೆ ತಟ್ಟಿಕೊಂಡು ಹೇಳ್ಬೋದು, ನನಗೆ ಶಿಕ್ಷಕ ವೃತ್ತಿ ಸಿಗಲಿಕ್ಕೆ ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಅಂತ ಹೇಳಬೇಕಾಗತ್ತೆ. ಎಲ್ರಿಗೂ ಆ ಭಾಗ್ಯ ಸಿಗೋದಿಲ್ಲ. ನೂರಾರು ಮಕ್ಕಳ, ಸಾವಿರಾರು ಮಕ್ಕಳ ಬದುಕನ್ನು ಬೆಳಗಿಸುವಂಥ ಶಕ್ತಿ ನಿಮಗಿದೆ ಅಂತೇಳಿದರೆ ಬೇರೆ ಹಾಕ್ಕೊಂಡಿದ್ದೆ, ನಾನು ದೊಡ್ಡ ದೊಡ್ಡ ಅಧಿಕಾರಿ ಆಗ್ಬೇಕು ಅನ್ಕೊಂಡಿದ್ದೆ, ಈ ಬಡ ಮೇಷ್ಟ್ರು ಕೆಲಸ ಸಿಕ್ಬಿಡ್ತು ಅಂತೇಳಿ. ನೀವು ಬಡ ಮೇಷ್ಟ್ರು ಆಗಿರ್ಬೋದು, ಆದರೆ ನಿಜವಾಗಲೂ ಕೂಡ ಶ್ರೀಮಂತ ಮೇಷ್ಟ್ರು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ ಬಡ ಮೇಷ್ಟ್ರು ಅನ್ನೋ ಪದ ದಟ್ ಐ ಡೋಂಟ್ ಲೈಕ್ ಇಟ್. ಬಡ ಮೇಷ್ಟ್ರು ಯಾರೂ ಇಲ್ಲ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ಶ್ರೀಮಂತ ಮೇಷ್ಟ್ರನೇ. ಯಾಕೆಂದರೆ ಅವರಿಗೆ ಒಂದು ಸಿರಿವಂತ ಗುಣಗಳಿದ್ದರೆ ನಿಜವಾದಂಥ ಶ್ರೀಮಂತ ಮೇಷ್ಟ್ರೇ ಅವರು. ಹಾಗಾಗಿ ಬಡ ಮೇಷ್ಟ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಾದ ಮೇಲೆ ಕೆಲವರು ಹೇಳ್ತಾರೆ ಕೆಲವರು ಆಕಸ್ಮಿಕವಾಗಿ ಒಂದು ಹುದ್ದೆಗೆ ಬಂದಿರ್ತಾರೆ, ಕೆಲವರು ಆಯ್ಕೆ ಮಾಡ್ಕೊಂಡು ಹುದ್ದೆಗೆ ಬಂದಿರ್ತಾರೆ. ನೀವು ಬೈ ಚಾಯ್ಸ್ ಆದರೂ ಬನ್ನಿ, ಬೈ ಚಾನ್ಸ್ ಆದರೂ ಬನ್ನಿ, ಒಂದು ವೃತ್ತಿಗೆ ಪ್ರವೇಶ ಮಾಡಿದ ಮೇಲೆ ಆ ಒಂದು ವೃತ್ತಿಗೆ, ಆ ಒಂದು ಕ್ಷೇತ್ರಕ್ಕೆ ಜಸ್ಟಿಸ್ ಕೊಡೋದು ಮುಖ್ಯ. ನೀವು ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂದರೆ ಸಿಕ್ಕಿದ್ದನ್ನು ಏನು ಮಾಡಬೇಕು? ಇಷ್ಟಪಡಬೇಕು. ಆ ಗುಣವನ್ನು ನಾವು ಕಲ್ತ್ಕೊಂಡ್ರೆ ನಮಗೆ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ. ಇಡೀ ಜೀವನ ಎಲ್ಲ ಅಯ್ಯೋ ನಾನು ಹಂಗೆ ಅಂದ್ಕೊಂಡಿದ್ದೆ ಅದಾಗಲಿಲ್ಲ, ಅಯ್ಯೋ ನಾನು ಹಂಗೆ ಅಂದ್ಕೊಂಡಿದ್ದೆ ಅದಾಗಲಿಲ್ಲ, ಇದನ್ನೇ ನಾವು ಅಯ್ಯೋ 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 ಅಂತ ಕಳೀತಾ ಇದ್ದರೆ ನಿಮಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಯಸಿದ್ರಿ, ನೀವು ಕೂಡ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ರಿ, ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ರಿ, IAS ಅಧಿಕಾರಿ ಆಗ್ಬೇಕು ಅಂದ್ಕೊಂಡಿದ್ರಿ, KS ಅಧಿಕಾರಿಯಾಗಿ ಅಂದ್ಕೊಂಡಿದ್ರಿ ಆಗಲಿಲ್ಲ. ಆದರೆ ನೀವು ಅದು ಸಿಗಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆನೇ ಮಾತನಾಡ್ತಾ ಹೋದರೆ ಉಪಯೋಗ ಇಲ್ಲ. ಏನು ಸಿಕ್ಕಿದೆ ಅದನ್ನು ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್. ಪ್ರತಿಯೊಂದು ಜೀವನದ ಪ್ರತಿಯೊಬ್ಬರ ಬದುಕಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದು ಅಂತ ಹೇಳಿದ್ರೆ ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಅಕ್ಸೆಪ್ಟೆನ್ಸ್. ನಿಮಗೆ ತೊಂದರೆ ಆಯಿತಾ, ಯು ಹ್ಯಾವ್ ಟು ಅಕ್ಸೆಪ್ಟ್. ಕಷ್ಟ ಬಂತಾ, ಯು ಹ್ಯಾವ್ ಟು ಅಕ್ಸೆಪ್ಟ್. ಸಂತೋಷ ಸಿಗ್ತಾ, ಯು ಹ್ಯಾವ್ ಟು ಅಕ್ಸೆಪ್ಟ್. ಅಕ್ಸೆಪ್ಟೆನ್ಸ್ ಇಸ್ ದ ಮೋಸ್ಟ್ ರೆಮಿಡಿಯಲ್ ಥಿಂಗ್ ಇನ್ ಲೈಫ್. ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದನ್ನು ನೀವು ಕಲೀಲಿಲ್ಲ ಅಂತೇಳಿದರೆ ಅನಗತ್ಯವಾಗಿ ನಿಮ್ಮ ಮನಸ್ಸನ್ನು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಫಸ್ಟು ಅಕ್ಸೆಪ್ಟೆನ್ಸ್. ಏನು ಸಿಕ್ಕಿದೆ ಅದನ್ನು ನೀವು ಒಪ್ಕೊಳ್ಳಿ. ಹಾಗಾಗಿ ಅದನ್ನು ನೀವು ಮಾಡಬೇಕು. ಅದಕ್ಕೆ DVG ಅವರು ಹೇಳಿರೋ ಅಂಥದ್ದು ಭಾಳ ಅದ್ಭುತವಾಗಿ ಒಂದು ಕವಿತೆಯಲ್ಲಿ ಹೇಳ್ತಾರೆ. ಏನಂತೇಳಿ, ಬರದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಗುರುತಿಸು ಒಳಿತನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವೇ ನೆನೆ ಬಾರನೆಂಬುದು ಬಿಡು, ಅರುಷಕ್ಕಿದೆ ಕಾಲ ಅಂತೇಳಿ. ಎಷ್ಟು ಅದ್ಭುತವಾದಂಥ ಮಾತನ್ನು ಹೇಳಿದ್ದಾರೆ. ನಿನ್ನ ಪಾಲಿಗೆ ಏನು ಬಂದಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಪ್ಪ. ಏನು ಬರಲಿಲ್ಲ ಅಂತ ನೀನು ಎಣಿಕೆ ಮಾಡೋಕೆ ಕೂತ್ಕೊಂಡ್ರೆ ಸಮಯ ಹೋಗ್ತಾ ಇರುತ್ತೆ ಅಂತೇಳಿ. ಇಡೀ ಜೀವನವಿಡೀ ನಾವು ಅದನ್ನೇ ಎಣಿಸ್ತಾ ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಅಕ್ಸೆಪ್ಟೆನ್ಸನ್ನು ನೀವು ಕಲ್ತ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಮಾಜವನ್ನು ತಿದ್ದುವಂಥ ಶಕ್ತಿ ನಿಮ್ಮ ಮೇಲಿದೆ. ಸಮಾಜವನ್ನು ಆರೋಗ್ಯಕರ ಮಾಡುವಂಥ ಶಕ್ತಿ ನಿಮ್ಮ ಮೇಲಿದೆ. ಹಾಗಾಗಿ ಸದೃಢ ದೇಶವನ್ನು ಕಟ್ಟುವಂಥ ಶಕ್ತಿ ನಿಮಗಿದೆ. ಹಾಗಾಗಿ ಎಷ್ಟೆಲ್ಲ ಶಕ್ತಿಗಳಿರೋರು ಯಾಕೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು? ಬಡ ಮೇಷ್ಟ್ರು ಅಂತ ಯಾಕೆ ಅನ್ಕೋಬೇಕು? ನೀವು ಚಾಲೆಂಜ್ ಆಗಿ, ನನ್ನಿಂದಲೇ ಈ ದೇಶ, ಅಂದರೆ ನಾವು ಶಿಕ್ಷಕರ ಶಕ್ತಿಯಿಂದಲೇ ಈ ದೇಶ ಬೆಳೀತಾ ಇರೋದು. ಇಡೀ ದೇಶಕ್ಕೆ ಒಂದು HR ಹ್ಯೂಮನ್ ರಿಸೋರ್ಸನ್ನು ಕೊಡ್ತಾ ಇರೋರು ಯಾರೋ?
ನಾವು ದೇಶ ಬೆಳೀತಾ ಇರೋದು ನಮ್ಮಿಂದ, ಸದೃಢ ದೇಶ ಬೆಳೀತಾ ಇರೋದು ನಮ್ಮಿಂದ, ದೊಡ್ಡ ದೊಡ್ಡ ಡಾಕ್ಟರ್ ಆಗ್ತಾ ಇರೋದು ನಮ್ಮಿಂದ, ಇಂಜಿನಿಯರ್ ಆಗ್ತಾ ಇರೋದು ನಮ್ಮಿಂದ, ದೊಡ್ಡ ದೊಡ್ಡ IAS ಅಧಿಕಾರಿ ಆಗ್ತಾ ಇರೋದು ಯಾರಿಂದ? ನಮ್ಮಿಂದ. ಆ ಹೆಮ್ಮೆ ನಿಮಗೆ ಇರಬೇಕು, ಆ ಆತ್ಮಸ್ಥೈರ್ಯ ನಿಮಗೆ ಇರಬೇಕು. ಅದಿದ್ದರೆ ಬಡಮೇಷ್ಟ್ರು ಅಯ್ಯೋ ಬಡಮೇಷ್ಟ್ರು ಅಯ್ಯೋ ಬಡಮೇಷ್ಟ್ರು ಅನ್ನೋದನ್ನ ತಲೆಯಿಂದ ತೆಗೆದಾಕಿ. ಹಾಗಾಗಿ ಇವತ್ತು ನಾವೆಲ್ಲ ದೇಶಗಳಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಬೇರೆ ಬೇರೆ ದೇಶಗಳಿಗೆ ನಾವೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಏನನ್ನ? ಹ್ಯೂಮನ್ ರಿಸೋರ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರು ಯಾರು? ಯಾರು? ಟೀಚರ್ಸೇ. ಅಮೇರಿಕಕ್ಕೆ, ಕೆನಡಕ್ಕೆ, ಇಂಗ್ಲೆಂಡ್ಗೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ಲ, ಬೇರೆ ದೇಶದವರು ಇಂಡಿಯಾದವರು ಬರಲಿ ಅಂತ ನಿರೀಕ್ಷೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಆಹ್ವಾನಿಸ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಯಾರು? ಟೀಚರ್ಸ್. ಯು ಶುಡ್ ಫೀಲ್ ಪ್ರೌಡ್, ಯು ಶುಡ್ ಫೀಲ್ ಪ್ರೌಡ್. ಹಾಗಾಗಿ ಬಡಮೇಷ್ಟ್ರು ಅನ್ನೋದನ್ನು ತಲೆಯಿಂದ ತೆಗೆದಾಕಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇ ಅಂಶವನ್ನು ನಾನು ಹೇಳಬೇಕಂದ್ರೆ, ನಾನು ಭಾಳ ಅಷ್ಟೇ ಒಂದು ನೈತಿಕತೆಯಿಂದ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿಯ, ಒಂದು ಮಗುವಿನ ಜೀವನ ತಂದೆ ತಾಯಿ ಕೈಲೂ ಇಲ್ಲ, ದೇವ್ರ ಕೈಲೂ ಇಲ್ಲ. ಯಾರ ಕೈಲಿದೆ ಅಂದರೆ ಅದು ಶಿಕ್ಷಕರ ಕೈಲಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ, ತಂದೆ ತಾಯಿಗಳು ಬದುಕನ್ನು ಕೊಡ್ಬೋದು, ಆದರೆ ಬದುಕನ್ನು ನಿರ್ಮಿಸುವಂತಹ, ವ್ಯಕ್ತಿತ್ವವನ್ನು ನಿರ್ಮಿಸುವಂಥ ಒಂದು ವ್ಯವಸ್ಥೆಗಳು ಈಗ ಕಾಣ್ತಾ ಇಲ್ಲ. ಏನಾದರೂ ಸ್ವಲ್ಪ ನಿರೀಕ್ಷೆ ಮಾಡ್ಬೋದು, ಏನಾದರೂ ಸ್ವಲ್ಪ ಒಳ್ಳೆಯದನ್ನು ನಿರೀಕ್ಷೆ ಮಾಡುವುದು ನಮ್ಮ ಸಮಾಜಕ್ಕೆ ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾವ ದೇವ್ರ ಕೈಲೂ ಇಲ್ಲ, ಅದು ನಿಮ್ಮ ಕೈಲಿ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನೀವು ಎಲ್ಲರೂ ಕೂಡ ಶಿಕ್ಷಕರ ಜವಾಬ್ದಾರಿಯ ಬಗ್ಗೆ ಬಂದಾಗ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಶಿಕ್ಷಕರು ಕೂಡ ದಯಮಾಡಿ ಜೀವನದ ಮೌಲ್ಯಗಳ ಬಗ್ಗೆ ಹೆಚ್ಚು ಅಪಾರವನ್ನು ನೀವು ಇಟ್ಕೋಬೇಕು. ನೈತಿಕತೆ ಅಪಾರವಾಗಿ ನಿಮ್ಮಲ್ಲಿರಬೇಕು, ಒಳ್ಳೆಯ ಸಂಸ್ಕಾರ ನಿಮ್ಮಲ್ಲಿರಬೇಕು, ಒಳ್ಳೆಯ ಜ್ಞಾನ ನಿಮ್ಮಲ್ಲಿರಬೇಕು, ಸಮಾಜದ ಬಗ್ಗೆ ಕಾಳಜಿ ನಿಮ್ಮಲ್ಲಿರಬೇಕು, ಕಾಯಕ ನಿಷ್ಠೆ ನಿಮ್ಮಲ್ಲಿರಬೇಕು, ಕರ್ತವ್ಯ ಪ್ರಜ್ಞೆ ನಿಮ್ಮಲ್ಲಿರಬೇಕು, ಸಮಾಜದ ಬಗ್ಗೆ ಕಳಕಳಿ ನಿಮ್ಮಲ್ಲಿರಬೇಕು. ಹಾಗಾಗಿ ಯಾವ ಶಿಕ್ಷಕರು ಜೀವನದ ಮೌಲ್ಯಗಳಿಗೆ ತಲೆ ಬಾಗೋದಿಲ್ಲ, ಅವರು ಬೇರೆಯವ್ರ ಹತ್ರ ತಲೆ ಬಾಗಿ ನಿಲ್ಲಬೇಕಾಗತ್ತೆ. ಈ ಮಾತನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಜಿಲ್ಲಾಧಿಕಾರಿಗಳು ಇಷ್ಟು ಕಟುವಾಗಿ ಹೇಳ್ತಾ ಇದ್ದಾರೆ ಅಂತೇಳಿ ನೀವು ಅನ್ಕೋಬೋದು. ನಾನು ಆಗಲೇ ಹೇಳಿದೆ, ಶಿಕ್ಷಕ ವೃತ್ತಿಯ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿರೋಂಥ ವ್ಯಕ್ತಿ ನಾನು. ಯಾಕೆ ಅಂತೇಳಿದರೆ, ನಾನು ಒಬ್ಬ ಗ್ರಾಮೀಣ ಪ್ರದೇಶದಿಂದ, ಹಳ್ಳಿಗಾಡಿನಿಂದ ಬಂದು ಇವತ್ತು ಈ ನಿಂತಿದ್ದೀವಿ ಅಂತೇಳಿದ್ರೆ ಅದಕ್ಕೆ ನನ್ನ ಬದುಕಿನಲ್ಲಿ ಬಂದಂಥ ಅನೇಕ ಶಿಕ್ಷಕರು. ಇವತ್ತು ಅವ್ರು ಯಾರೂ ನಮಗೆ ಒಳ್ಳೆಯ ಪಾಠ ಕಲಿಸ್ಲಿಲ್ಲ, ಜೀವನದ ಪಾಠ ಕಲಿಸ್ಲಿಲ್ಲ, ಒಳ್ಳೆಯ ದಾರಿ ತೋರಿಸಲಿಲ್ಲ ಅಂದರೆ ಬೇರೆ ಯಾವುದೋ ದಾರಿ ಹಿಡಿಬೋದಾಗಿತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಜೀವನದ ಮೌಲ್ಯಗಳಿಗೆ ದಯಮಾಡಿ ನೀವು ತಲೆ ಬಾಗಲೇಬೇಕು. ಬೇರೆಯವ್ರಿಗೆ ತಲೆ ಬಾಗೋ ಅವಶ್ಯಕತೆ ಇಲ್ಲ, ಜೀವನದ ಮೌಲ್ಯಗಳಿಗೆ ತಲೆಬಾಗಿ, ಇಲ್ಲ ನೀವೆಲ್ಲರೂ ತಲೆ ತಗ್ಗಿಸಿ ನಿಲ್ಲಬೇಕಾಗತ್ತೆ. ಒಂದು ವೇಳೆ ನೀವು ಜೀವನದ ಮೌಲ್ಯಗಳಿಗೆ ತಲೆಬಾಗಿದ್ರೆ ನಿಮ್ಮ ಮಕ್ಕಳು, ನಿಮ್ಮ ವಿದ್ಯಾರ್ಥಿಗಳು ನಿಮಗೆ ತಲೆಬಾಗಿ ನಿಲ್ತಾರೆ. ನೀವೇ ಕೈಚಲ್ಲಿ ನಿಂತ್ಬಿಟ್ರೆ ಆಗಲ್ಲ, ನನಗಾಗಲ್ಲ. ಯಾಕೆ ಅಂತೇಳಿದ್ರೆ ಬದಲಾವಣೆ ನಿರೀಕ್ಷೆ ಸಾಧ್ಯತೆ ಇದೆ ಅಂದರೆ ನಿಮ್ಮಿಂದ ಮಾತ್ರ. ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಪ್ರಾಥಮಿಕ ಶಿಕ್ಷಕರು ತಾವೆಲ್ಲ ಇದ್ದೀರಾ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು SSLC ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಹೆಡ್ ಮಾಸ್ಟರ್ಗಳದ್ದು ಕೂಡ ಕರೆದು ಒಂದು ಸಭೆಯನ್ನು ಮಾಡ್ತಾಯಿದ್ವಿ. ಸಭೆಯನ್ನು ಮಾಡಬೇಕಾದ್ರೆ ಎಲ್ರದ್ದು ಒಂದೇ ಕೂಗು, ಸರ್ ಫೌಂಡೇಶನ್ ಸರಿ ಇಲ್ಲ, ಫೌಂಡೇಶನ್ ಸರಿ ಇಲ್ಲ ಅಂತೇಳಿ. ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ನಮ್ಮ ಕಚೇರಿಗೆ 4 ಜನ ಮಕ್ಕಳು ಕರೆಸಿದೆ. ಕನ್ನಡದಲ್ಲಿ ಫೇಲ್ ಆಗಿರುವಂಥ 4 ಜನ ಮಕ್ಕಳನ್ನ BO DDPಗೆ ಹೇಳಿ ಕರೆಸಿದೆ. ನನ್ನ ಚೇಂಬರಿಗೆ ಕರೆಸಿ 2 ಸೆಂಟೆನ್ಸ್ ಬರೀರಪ್ಪ ಅಂತ ಹೇಳಿದೆ ನಾನು. ನಿಮ್ಗೆ ಏನು ಅನಿಸುತ್ತದು ಬರೀರಿ. ನಿಮ್ಮ ಊರು ಯಾವುದು, ನಿಮ್ಮ ತಂದೆ ತಾಯಿ ಯಾರು,
ನೀವೇನು ಆಗ್ಬೇಕಂದಿದ್ರೆ ಜೀವನನ 2 ಲೈನ್ ಬರೀರಿ ಅಂತ ಹೇಳಿದೆ. SSLC ವಿದ್ಯಾರ್ಥಿ 2 ಲೈನನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಬರಲಿಲ್ಲ. ನಾವು ಯಾಕೆ ಆತ್ಮಾವಲೋಕನ ಮಾಡ್ಕೊಳ್ತಾ ಇಲ್ಲ? ನಾನು ಅದಕ್ಕೆ ಹೇಳ್ತಾ ಇರೋದು, ಯಾರ್ದು ತಪ್ಪು ಯಾರ್ದು ಇದರಲ್ಲಿ, ಜವಾಬ್ದಾರಿ ಯಾರು ಇದರಲ್ಲಿ, ಹೊಣೆಗಾರಿಕೆ ಯಾರು ಇದರಲ್ಲಿ. ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ, ನನ್ನ ಕೈಲಿ ಆಗಲ್ಲ ಅಂತೇಳಿ ಕೈ ಚೆಲ್ಲಿ ಕುಲ್ತ್ರೆ ಬೇರೆ ಯಾರ ಹತ್ರ ಹೋಗ್ಬೇಕು ಆ ಮಗು, ಎಲ್ಲಿ ಕಲಿಬೇಕು? ಸೊ ಇದನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಂದಿರುವಂಥ ಎಲ್ಲ ಪ್ರಾಥಮಿಕ ಶಿಕ್ಷಕರಿದ್ದೀರಾ, ನಾನು ಭಾಳ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ, ಒಬ್ಬ ವ್ಯಕ್ತಿ ಅವರ ಬದುಕಿನಲ್ಲಿ ಬರುವಂಥ 100 ಶಿಕ್ಷಕರ ಎಷ್ಟು ಜನ ನೆನಪಲ್ಲಿ ಇಟ್ಕೋತಾರೋ ಗೊತ್ತಿಲ್ಲ. ಆದರೆ ಪ್ರಾರಂಭದಲ್ಲಿ ಪ್ರಾಥಮಿಕ ಶಿಕ್ಷಕರು ಇರ್ತಾರಲ್ಲ, ಅವ್ರ ಹೆಸರನ್ನ ಎಂದಿಗೂ ಕೂಡ ಮರೆಯೋಕ್ಕಾಗಲ್ಲ, ಎಂದಿಗೂ ಕೂಡ ಮರೆಯೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಜೀವನ ಪ್ರಾರಂಭ ಆಗಿರೋದು ಅಲ್ಲಿಂದ. ಪ್ರಾರಂಭಿಸಿದವರ ಬದುಕನ್ನು ಯಾವತ್ತೂ ಕೂಡ ಮರೀಲಿಕ್ಕಾಗಲ್ಲ. ನನಗಿವತ್ತು ನೆನಪಿದೆ, ನಾನು ಪ್ರಾಥಮಿಕ ಶಾಲೆಗೆ ಸೇರುವಂಥ ಸಂದರ್ಭದಲ್ಲಿ ಜವರೇಗೌಡರು ಅಂತ ಹೇಳಿ ನಮ್ಮ ಟೀಚರ್, ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ಮನೆ ಹತ್ರ ಬಂದರು. ಡೇಟ್ ಆಫ್ ಬರ್ತ್ ಕೂಡ ಅಷ್ಟು ಗೊತ್ತಿರಲಿಲ್ಲ. ಕರೆಸಿದ್ರು, ಕರೆಸಿ ಕೈನ ತಲೆ ಮೇಲೆ ಹಾಕಿ ಅಂದರು. ನಮಗೆ ಗೊತ್ತಿಲ್ಲ ಯಾಕಪ್ಪ ಹಾಕ್ತಾರೆ ಅಂತ ಹೇಳಿ. ಆ ಕೈ ಕಿವಿ ಹತ್ರ ಮುಟ್ಟಿದರೆ 6 ವರ್ಷ ಆಗಿದೆ ಅಂತ ಅರ್ಥ. ಅದೇ ಸಿಂಪ್ಟಮ್. ಹಿಂಗೆ ಕೈ ಹಾಕಿದರೆ ಕಿವಿಗೆ ತಾಗಿದರೆ 6 years ಈಸ್ ಎಲಿಜಿಬಲ್ ಫಾರ್ ಅಡ್ಮಿಷನ್. ಅವರು 4 ವರ್ಷ ನಮ್ಮ ಶಾಲೆಯಲ್ಲಿ ಇದ್ದರು. ಪಾಠ ಮಾಡೋದು ಎಷ್ಟಿತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ಜೀವನದ ಬಗ್ಗೆ ಆ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ರು. ಕಥೆಗಳನ್ನು ಹೇಳೋದು, ಮಹಾಭಾರತ ಹೇಳೋದು, ರಾಮಾಯಣ ಹೇಳೋದು, ನೈತಿಕತೆ ಮೌಲ್ಯಗಳ ಬಗ್ಗೆ ಪಾಠ ಮಾಡೋದು. ಸೊ ಇದರ ಬಗ್ಗೆ ಕಥೆಗಳು ಹೇಳ್ತಾ ಇದ್ರು. ಇವತ್ತು ಯಾಕೆ ನಾನು ಅವ್ರು ನೆನೆಸ್ಕೋತೀನಿ? ಆ ಜೀವನದ ಮೌಲ್ಯಗಳ ಬಗ್ಗೆ ಅವತ್ತು ಬಿತ್ತಿದಂಥ ಬೀಜ ಇವತ್ತು ನಾನು ಅವ್ರು ನೆನೆಸ್ಕೋತೀನಿ. ಇವತ್ತು ಅವರಿಲ್ಲ, ಬದುಕಿಲ್ಲದೆ ಇರ್ಬೋದು, ಸತ್ತಿರ್ಬೋದು, ಆದರೆ ಇವತ್ತು ಅವರ ವ್ಯಕ್ತಿತ್ವ ನನ್ನ ಮುಂದೆ ಇದೆ. ಅವರು ಭೌತಿಕವಾಗಿ ಬದುಕಿಲ್ಲ, ಆ ವ್ಯಕ್ತಿ ಇಲ್ಲ, ಆದರೆ ಅವ್ರ ವ್ಯಕ್ತಿತ್ವ ನನ್ನ ಜೊತೆ ಇದೆ. ಅಂದರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಒಬ್ಬ ಶಿಕ್ಷಕರ ಪಾತ್ರ ವಿದ್ಯಾರ್ಥಿಯ ಜೀವನದಲ್ಲಿ ಎಷ್ಟಿದೆ ಅಂತೇಳಿ. ವ್ಯಕ್ತಿ ಯಾವತ್ತೋ ಹೋಗ್ಬೋದು, ಆದರೆ ವ್ಯಕ್ತಿತ್ವ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗೆ ಸಾವಿದೆ ಬಿಟ್ಟರೆ ವ್ಯಕ್ತಿತ್ವಕ್ಕೆ ಸಾವಿಲ್ಲ. ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ವ್ಯಕ್ತಿತ್ವವನ್ನು ಹೆಚ್ಚು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ, ನೀವು ಯಾರು ಕೂಡ ಕೈ ಚೆಲ್ಲಿ ಕೂರಬಾರ್ದು. ನೀವು ಕೈ ಚೆಲ್ಲಿ ಕೂತ್ರಿ ಅಂದರೆ ಮಕ್ಕಳು ಬೇರೆಯವ್ರ ಮುಂದೆ ಕೈ ಕಟ್ಟಿ ನಿಲ್ತಾರೆ, ಬೇರೆಯವರಿಗೆ ಕೈ ಮೇಲೆ ಮಾಡೋಂಥ ಪರಿಸ್ಥಿತಿನೂ ಬರುತ್ತೆ. ನಿಮ್ಮಿಂದ ಅಪಾರವಾದಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ಅನುಗುಣವಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. 6ನೇ ಅಂಶ ನಾನು ಹೇಳಲಿಕ್ಕೆ ಹೊರಟಿರೋಂಥದ್ದು, ನಾನು ಆಗಲೇ ಹೇಳಿದೆ, ಜೀವನದ ಪಾಠ. ಶಿಕ್ಷಕರಿಗೆ ನಿಮಗೊಂದು ಜವಾಬ್ದಾರಿ ಇದೆ, ನಿಮಗೊಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ಮುಗಿಸ್ಬೇಕು, ಪಾಠ ಮಾಡಬೇಕು, ಮಾಡೆಲ್ ಕ್ವಶನ್ ಪೇಪರ್ ತಯಾರು ಮಾಡಬೇಕು, ಎಕ್ಸಾಮ್ ಮಾಡಬೇಕು, ವ್ಯಾಲ್ಯುವೇಷನ್ ಮಾಡಬೇಕು, ಎಲ್ಲ ಇದೆ, ಮಾಮೂಲಿ ಇದ್ದೇ ಇರ್ತದೆ. ಅವೆಲ್ಲದರ ಹೊರತಾಗಿ ಜೀವನದ ಪಾಠ ಇದೆಯಲ್ಲ, ಅದು ಬಹಳ ಮುಖ್ಯ. ಪುಸ್ತಕದ ಪಾಠವನ್ನು ಯಾರು ಬೇಕಾದರೂ ಮಾಡ್ಬೋದು, ಆದರೆ ಜೀವನದ ಪಾಠವನ್ನು ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಜೀವನದ ಪಾಠ ಮಾಡಬೇಕಂದ್ರೆ ನಿಮಗೆ ಜೀವನದ ಬಗ್ಗೆ ಅಪಾರವಾದಂಥ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ಕಾಳಜಿ ಇರಬೇಕು, ಅನುಭವ ಇರಬೇಕು. ಇವೆಲ್ಲ ಇದ್ದರೆ ಜೀವನದ ಪಾಠವನ್ನು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಏನು ಹೇಳ್ತೇವೆ ಅಂದರೆ, ಪಾಠ ಮಾಡಬೇಕಾದ್ರೆ ಈ ಕ್ವಶನ್ ಇಂಪಾರ್ಟೆಂಟು, ಈ ಪಾಠ ಇಂಪಾರ್ಟೆಂಟು, ಈ ಪ್ಯಾರ ಇಂಪಾರ್ಟೆಂಟು, ಇದು ಮಾತ್ರ ಕ್ವಶನ್ಸ್ ಬರ್ಬೋದು ಅಂತ ಹೇಳ್ತೀವಿ. ಹೌದಾನೆ? ನನ್ನ ಪ್ರಕಾರ ಪಠ್ಯದಲ್ಲಿ ಯಾವ ಪಾಠ ಇಂಪಾರ್ಟೆಂಟ್ ಅಂತ ಹೇಳೋದಲ್ಲ, ಪಠ್ಯದಲ್ಲಿ ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳೋದಲ್ಲ. ನಿಮಗೆ ಯಾವುದು ಇಂಪಾರ್ಟೆಂಟ್ ಆಗಬೇಕು? ಯಾರಾದರೂ ಹೇಳ್ತೀರಾ? ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳೋದು ಮುಖ್ಯನೋ, ನಿಮಗೆ ಇಂಪಾರ್ಟೆಂಟ್ ಯಾವುದು? ಆ ವಿದ್ಯಾರ್ಥಿಯ ಜೀವನ ಇಂಪಾರ್ಟೆಂಟ್ ನಿಮಗೆ. ಆ ಕ್ವಶನ್ ಇಂಪಾರ್ಟೆಂಟ್ ಅಂತ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಒಂದು ವೇಳೆ ನೀವು ಬರೀ ಆ ಪ್ರಶ್ನೆ ಇಂಪಾರ್ಟೆಂಟು, ಈ ಕ್ವಶನ್ ಇಂಪಾರ್ಟೆಂಟ್ ಅಂತ ಮಾತ್ರ ನೀವು
ಹೇಳೋದಕ್ಕಿಂತ ಜೀವನದ ಆ ವಿದ್ಯಾರ್ಥಿಯ ವ್ಯಕ್ತಿತ್ವ, ವಿದ್ಯಾರ್ಥಿಯ ಜೀವನ ಇಂಪಾರ್ಟೆಂಟ್ ಆಗಬೇಕು. ಒಂದು ವೇಳೆ ನಿಮಗೆ ಆ ಸ್ಟೂಡೆಂಟ್ ಲೈಫ್ ನಿಮಗೆ ಇಂಪಾರ್ಟೆಂಟ್ ಆಗಲಿಲ್ಲ ಅಂದರೆ ಆ ಸ್ಟೂಡೆಂಟ್ ಜೀವನದಲ್ಲಿ ನೀವು ಯಾವತ್ತಿಗೂ ಕೂಡ ಇಂಪಾರ್ಟೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ತಾವೆಲ್ಲ ಅದನ್ನು ಅರ್ಥೈಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಆಗಲೇ ಹೇಳ್ದಂಗೆ ಪ್ರೈಮರಿ ಶಿಕ್ಷಣ ಅನ್ನುವಂಥದ್ದು ಒಂದು ವಿದ್ಯಾರ್ಥಿಯ ಬದುಕಿನ ತಳಮಟ್ಟ, ಫೌಂಡೇಶನ್. ಒಂದು ಮನೆಯನ್ನು ಸದೃಢವಾಗಿ ಕಟ್ಟಬೇಕಂದ್ರೆ ಆ ಮನೆಯಲ್ಲಿ ಫೌಂಡೇಶನ್ಸ್ ಚೆನ್ನಾಗಿರಬೇಕು. ಚೆನ್ನಾಗಿ ಫೌಂಡೇಶನ್ಸ್ ಹಾಕಿದರೆ ಮಾತ್ರ ಮನೆ ನೂರಾರು ವರ್ಷ ಇರ್ಲಿಕ್ಕೆ ಸಾಧ್ಯ. ಫೌಂಡೇಶನ್ನೇ ಸರಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಸಾಯಿಲ್ ಟೆಸ್ಟ್ ಮಾಡ್ತೀವಿ, ಗೊತ್ತಿದೆಯಾ? ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಏನಕ್ಕೆ ಸಾಯಿಲ್ ಟೆಸ್ಟ್ ಮಾಡ್ತೀವಿ? ಎಷ್ಟು ಅಡಿ ಡೆಪ್ತು ಫೌಂಡೇಶನ್ ತೆಗಿಬೇಕು, ಬಿಲ್ಡಿಂಗನ್ನು ಯಾವ ರೀತಿ ಕಟ್ಟಬೇಕು ಅಂತೇಳಿ. ಒಂದು ಮನೆಯನ್ನು ಕಟ್ ಮಾಡಿ ನಾವು ಸಾಯಿಲ್ ಕಟ್ಟಬೇಕಾದ್ರೆ ಸಾಯಿಲ್ ಟೆಸ್ಟ್ ಮಾಡೋದ್ರಿಂದ ನಾವು ಹಾಕಿಕೊಡುವಂಥ ವಿದ್ಯಾರ್ಥಿಯ ಭದ್ರವಾದಂಥ ಬದುಕಿಗೆ ಬುನಾದಿ ಆಗಬೇಕಂದ್ರೆ ನಿಮ್ಮ ಫೌಂಡೇಶನ್ ಹೇಗಿರಬೇಕು ಅನ್ನೋದು ನೀವೇ ಆತ್ಮವಿಶ್ಲೇಷಣೆ ತಾವೆಲ್ಲ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಗುರುತರ ಜವಾಬ್ದಾರಿಯನ್ನು ಇಟ್ಕೊಂಡಿರೋದ್ರಿಂದ ಇವತ್ತು ನಾವೆಲ್ಲ ನೋಡ್ತಾ ಇರ್ತೀವಿ ಶಾಲೆ ಬಿಟ್ಟ ಮಕ್ಕಳು ಅಂತೇಳಿ. ಎಷ್ಟೋ ಶಿಕ್ಷಕರು ಕೂಡ ಅಟೆಂಡೆನ್ಸ್ ಇಂಪಾರ್ಟೆಂಟ್, ಪಾಠ ಮಾಡೋದಕ್ಕಿಂತ ಹಾಜರಾತಿ ತಗೊಳ್ಳೋದು ಇಂಪಾರ್ಟೆಂಟ್. ನಾನೊಂದು ಸಣ್ಣ ಅನುಭವವನ್ನು ಹೇಳ್ತೀನಿ. ಕಾಲೇಜ್ದು ಬಿಡಿ, ಇದು ಕಾಲೇಜಲ್ಲಿ ಇರೋಂಥ ಸಣ್ಣ ಅನುಭವ. ಅದನ್ನು ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ಎಷ್ಟು ಅಮೂಲ್ಯ ಅನ್ನೋದಕ್ಕೆ. ನಾನು ಡಿಗ್ರಿ ಓದಬೇಕಾದ್ರೆ ನಮಗಲ್ಲಿ ಒಬ್ಬರು ಲೆಕ್ಚರ್ ಇದ್ದರು, ಅರನ್ ಅಂತೇಳಿ ಅವ್ರ ಹೆಸರು, SARAN, ಅರನ್ ಅಂತ ಹೇಳಿ ಹೆಸರು. ಬಂದಾಗ ಅವರೆಲ್ಲ ಅಟೆಂಡೆನ್ಸ್ ಬುಕ್ ಇಟ್ಕೊಂಡ್ಬರೋರು ಎಲ್ಲರೂ. ಇವರು ಅಟೆಂಡೆನ್ಸ್ ಬುಕ್ ತರೋರು, ತಂದು ನನ್ನ ಕೈಲಿ ಕೊಡೋರು. ನನ್ನ ಕೈಲಿ ಅಟೆಂಡೆನ್ಸ್, ನಾನು ಯಾವತ್ತೂ ಕೂಡ ಮೊದಲನೇ ಬೆಂಚಿನ ಮೊದಲನೇ ವಿದ್ಯಾರ್ಥಿ ಯಾವಾಗಲೂ. ತಂದು ನನ್ನ ಕೈಲಿ ಕೊಡೋರು. ನಮ್ಮ ಫ್ರೆಂಡ್ಸಿಗೆಲ್ಲ ಅಸೂಯೆ ಜಾಸ್ತಿ, ನನಗೆ ಕೊಡ್ತಾರಲ್ಲ ಅಂತ. ಅವ್ರು ಹೇಳೋರು, ನನಗೆ ಅಟೆಂಡೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಯಾಕೆ 5 ನಿಮಿಷ ನಾನು ವೇಸ್ಟ್ ಮಾಡಲಿ. ನಿಜವಾಗ್ಲೂ ಸ್ಟೂಡೆಂಟ್ಸಿಗೆ ನನ್ನ ಪಾಠ ಕೇಳಬೇಕಂತ ಆಸಕ್ತಿ ಇದ್ದರೆ ಬಂದು ಕೂರ್ತಾರೆ. ನಾನು ಯಾಕೆ ಮ್ಯಾಂಡೇಟ್ರಿ ಮಾಡಬೇಕು? ಬರಲೇಬೇಕು ಅಂತ ನಾನೇ ಕೇಳಬೇಕು? ಇಷ್ಟ ಇದ್ದರೆ ಬರ್ತಾರೆ, ಇಷ್ಟ ಇಲ್ಲ ಅಂದರೆ ಹೊರಗಡೆ ಹೋಗ್ತಾರೆ. ನಾನು ಹೊರಗಡೆ ಹೋದ್ಮೇಲೆ ನೀನು ಫ್ರೀ ಇದ್ದಾಗ ಯಾರ್ಯಾರು ಬಂದಿದ್ರು ಅಂತ ನೋಡ್ಬಿಟ್ಟು ಅಟೆಂಡೆನ್ಸನ್ನು ಹಾಕೊಂಡು ತಂದು ಕೊಡಪ್ಪ ಅಂತ ಹೇಳೋರು, ಕೆಳಗಡೆ ಸೈನ್ ಮಾಡ್ತೀನಿ ಅಂತ ಹೇಳಿದರು. ಆ ನಂಬಿಕೆ. ನಾವು ಅವಾಗ ಹೇಳೋರು, ಸರ್ ನಾನು ಯಾರಾದರೂ ಸುಮ್ಮನೆ ಸುಳ್ಳು ಅಟೆಂಡೆನ್ಸ್ ಹಾಕ್ಬಿಟ್ರೆ ಹೆಂಗೆ ಅಂತ. ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದರು. ಯಾಕೆ? ಗುರು ಶಿಷ್ಯರ ನಡುವೆ ಇರುವಂಥ ನಂಬಿಕೆ ಇದೆಯಲ್ಲ, ಟ್ರಸ್ಟ್ ಬಿಟ್ವೀನ್ ಟೀಚರ್ ಆ್ಯಂಡ್ ಗುರು, ಅದು ಬಹಳ ಮುಖ್ಯ. ಆ ನಂಬಿಕೆ ಹೋಯ್ತು ಅಂದರೆ ಅದಾಗಲ್ಲ. ನಾನು ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಟೆಂಡೆನ್ಸ್ ಮ್ಯಾಂಡೇಟ್ರಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ವಿತೌಟ್ ಅಟೆಂಡೆನ್ಸ್ ಬಂದು ಮಕ್ಕಳು ನಮ್ಮ ಪಾಠ ಕೇಳ್ತಾರೆ, ನಮ್ಮ ಶಾಲೆಯಲ್ಲಿ ಕೂರ್ತಾರೆ, ತರಗತಿಯಲ್ಲಿ ಕೂರ್ತಾರೆ ಅಂದರೆ ಅದೇ ಇಂಪಾರ್ಟೆಂಟು. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಕ ಹೇಗಿರಬೇಕು ಅನ್ನೋದಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ಪುರುಷೋತ್ತಮಾನಂದ ಮಹಾರಾಜ್ ಅಂತ ಒಬ್ಬರು ಸ್ವಾಮೀಜಿಗಳು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರೊಂದು ಭಾಳ ಅದ್ಭುತವಾಗಿ ಹೇಳ್ತಾರೆ, ಕಲಿಯಲು ಆಸಕ್ತಿ ಇರುವರು ಕಲಿಸಲು ಯೋಗ್ಯರು ಅಂತೇಳಿ. ದಯಮಾಡಿ ಗಮನಿಸಬೇಕು, ಎಷ್ಟು ಚೆನ್ನಾಗಿದೆ. ಕಲಿಯಲು ಆಸಕ್ತಿ ಇರುವರು ಕಲಿಸಲು ಏನು ಯೋಗ್ಯರು ಅಂತೇಳಿ. ಅದರ ಅರ್ಥ ಏನು? ಯಾರಿಗೆ ಕಲೀಲಿಕ್ಕೆ ಆಸಕ್ತಿ ಇದೆ ಅವರು ಮಾತ್ರ ಎಲಿಜಿಬಲ್ ಟು ಟೀಚ್ ಅಂತ ಹೇಳಿ. ಹಾಗಾಗಿ ಎಲ್ಲ ಶಿಕ್ಷಕ ಬಾಂಧವರು ಕೇವಲ ಪಠ್ಯದಲ್ಲಿರ್ತಕ್ಕಂಥ ಪಾಠ ಮಾಡೋದು ಅಷ್ಟೇ ಅಲ್ಲ, ಹೆಚ್ಚೆಚ್ಚು ಅನುಭವದ ಪುಸ್ತಕಗಳನ್ನು ಓದುವ ಮೂಲಕ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಜೀವನದ ಪಾಠವನ್ನು ಕಲಿಸಿ.
ಪುಸ್ತಕದ ಪಾಠ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಜೀವನದ ಪಾಠವನ್ನು ನೀವು ಮಾತ್ರ ಮಾಡಲಿಕ್ಕೆ ಸಾಧ್ಯ. ತಂದೆ ತಾಯಿಗಳು ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ತಂದೆ ತಾಯಿಗಳು ಬ್ಯುಸಿ ಆಗಿದ್ದಾರೆ ಅವರವ್ರ ಜೀವನದಲ್ಲಿ, ಆದರೆ ನಿಮ್ಮಿಂದ ಮಾತ್ರ ಅದು ಸಾಧ್ಯ. ಹಾಗಾಗಿ ಕಲಿಕೆಯಲ್ಲಿ ನೀವು ಆಸಕ್ತಿಯನ್ನು ತೋರಿಸ್ಬೇಕು. ನನ್ನ ಪ್ರಕಾರ ಶಿಕ್ಷಕರು ಹೇಗಿರಬೇಕು ಅಂದರೆ, ಶಿಕ್ಷಕರು ವಿದ್ಯಾರ್ಥಿ ಆಗಿರಬೇಕು. ಟೀಚರ್ ಮಸ್ಟ್ ಬಿ ಎ ಸ್ಟೂಡೆಂಟ್. ಟೀಚರ್ ಸ್ಟೂಡೆಂಟ್ ಆಗದ ಹೊರತು ಟೀಚರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯು ಮಸ್ಟ್ ಬಿ ಎ ಟೀಚರ್, ಯು ಮಸ್ಟ್ ಬಿ ಎ ಸ್ಟೂಡೆಂಟ್, ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಬಿಕಮ್ ಟೀಚರ್. ಹಾಗಾಗಿ ಶಿಕ್ಷಕ ವಿದ್ಯಾರ್ಥಿ ಆಗಿರಬೇಕು. ಕಲಿಯಲು ಆಸಕ್ತಿ ಇರುವರು ಕಲಿಸಲು ಯೋಗ್ಯರು ಅನ್ನುವಂಥ ಮಾತನ್ನು ತಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ, ವಿಶ್ಲೇಷಣೆಯನ್ನು ಮಾಡ್ಕೊಳ್ಳಿಕ್ಕೆ, ಆತ್ಮ ವಿಮರ್ಶೆಯನ್ನು ಮಾಡ್ಕೊಳ್ಳಿಕ್ಕೆ ತಾವು ಯಾವತ್ತೂ ಕೂಡ ಮುಂದೆ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಬೇಕು. ಭಾಳ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ತಾಳ್ಮೆ ಇರಬೇಕು, ವಿವೇಕ ಇರಬೇಕು. ಅವೆಲ್ಲವನ್ನು ಕೂಡ ರೂಢಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ, ಯಾವತ್ತೂ ಕೂಡ ನಮ್ಮ ಟೀಚರ್ಸ್ ಹೆಂಗಿರಬೇಕಂದ್ರೆ ಮಾರಲಿ ಆ್ಯಂಡ್ ಎಥಿಕಲಿ ಸ್ಟ್ರಾಂಗ್ ಆಗಿರಬೇಕು. ಮಾರಲಿ ಎಥಿಕಲಿ ಸ್ಟ್ರಾಂಗ್ ಆಗಿಲ್ಲ ಅಂತೇಳಿದರೆ ನಾವೇನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಮುಖ್ಯವಾಗಿ ಮನಸ್ಸಿನ, ಯಾವತ್ತೂ ನಮ್ಮ ಮನಸ್ಸೇನಿದೆ, ಮನಸ್ಸು ಯಾವತ್ತೂ ಮಲಿನ ಆಗಬಾರ್ದು ಅಂತ ನಾನು ಹೇಳ್ತಾ, ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ರೈಟ್ ಕೈಂಡ್ ಆಫ್ ಆಟಿಟ್ಯೂಡನ್ನು ಬೆಳೆಸ್ಕೊಳ್ತಾ, ಒಳ್ಳೆಯ ಜೀವನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾ, ಒಳ್ಳೆಯ ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾ, ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾ, ನಾವು ಯಾವತ್ತೂ ಕೂಡ, ನಾನು ನಂಬಿರೋ ಅಂಥದ್ದು, ನನಗೆ ಭಾಳಷ್ಟು ಅಚ್ಚುಮೆಚ್ಚುಗೆ ಆಗಿರೋಂಥದ್ದು, ಯಾವತ್ತು ನಾವು ನಮ್ಮ ಜೀವನಕ್ಕೆ ನಾವು ವಿಧೇಯರಾಗಲಿಲ್ಲ ಅಂತೇಳಿದರೆ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಐ ಶುಡ್ ರೆಸ್ಪೆಕ್ಟ್ ಮೈ ಲೈಫ್. ನಾನು ನನ್ನ ಜೀವನಕ್ಕೆ ವಿಧೇಯರಾಗಬೇಕು. ನೀವು ಬೇರೆಯವ್ರಿಗೆ ವಿಧೇಯರಾಗ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಫಸ್ಟ್ ಐ ಶುಡ್ ಬಿ ಒಬಿಡೆಂಟ್ ಟು ಮೈ ಓನ್ ಲೈಫ್, ಟು ಮೈ ಓನ್ ಕಾನ್ಸಿಯಸ್ನೆಸ್. ನನ್ನ ಅಂತರಂಗದ ಸಾಕ್ಷಿಗೆ, ನನ್ನ ಅಂತರಂಗಕ್ಕೆ ನಾನು ಒಬ್ಬ ಒಬಿಡಿಯನ್ ಸ್ಟೂಡೆಂಟ್ ಆಗಬೇಕು. ಅದನ್ನು ತಾವೆಲ್ಲರೂ ನೀವು ಅರ್ಥೈಸ್ಕೊಳ್ಬೇಕು ಅಂತ ಹೇಳ್ತಾ, ಯಾವತ್ತೂ ಕೂಡ ಟೀಚರ್ಸ್ ತಮ್ಮ ಮನಸ್ಸನ್ನು ಮಲಿನ ಮಾಡಿಕೊಳ್ಬಾರ್ದು, ಅಂತರಂಗದ ಸೌಂದರ್ಯವನ್ನು ವಿರೂಪವನ್ನು ಮಾಡಿಕೊಳ್ಬಾರ್ದು. ಯಾವತ್ತೂ ಕೂಡ ನಿಮ್ಮ ಅಂತರಂಗದ ಸೌಂದರ್ಯ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು ಅಂತ ನಾನು ಆಗಲೇ ಹೇಳಿದಂಗೆ ಎಲ್ಲ ಶಿಕ್ಷಕರ ಮನಸ್ಸು ಕೂಡ ನಿಷ್ಕಲ್ಮಶವಾಗಿರಬೇಕು, ಮಲಿನ ಆಗಬಾರ್ದು, ಅಂತರಂಗದ ಸೌಂದರ್ಯ ಯಾವತ್ತೂ ಕೂಡ ಕೆಟ್ಟು ಹೋಗಬಾರ್ದು. ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ, ಇವತ್ತು ನಮ್ಮ ಏನು ಆಧುನಿಕವಾದಂಥ ಒಂದು ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ನಾವೆಲ್ಲರೂ ಕೂಡ ಮೊಬೈಲ್ ತಂತ್ರಜ್ಞಾನದ ಸಂಸ್ಕೃತಿಗೆ ತಲೆಬಾಗಿದ್ದೇವೆ. ಅದನ್ನು ಎಲ್ಲರೂ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನಮ್ಮಲ್ಲಿ ವರ್ಕ್ ಎಥಿಕ್ಸ್ ಅಂತ ಇದ್ದರೆ, ಆ ವರ್ಕ್ ಎಥಿಕ್ಸ್ ಅಂತ ಇದ್ದರೆ ನಾವು ಯಾವತ್ತೂ ಕೂಡ ಬೇರೆಯವರಿಗೆ ತಲೆಬಾಗ ಅಂತ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಪರೀಕ್ಷೆಗಳನ್ನು ಮಾಡ್ತೇವೆ. SSLC ಪರೀಕ್ಷೆ ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, PU ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳನ್ನು ಮಾಡ್ತೇವೆ. ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ನಾವು CC ಕ್ಯಾಮ್ರಾಗಳನ್ನು ಹಾಕಿರ್ತೇವೆ. ಎಲ್ಲಿ? ಕೊಠಡಿ ಒಳಗಡೆ ಹಾಕಿರ್ತೇವೆ. ಯಾಕೆ ಹಾಕ್ತೇವೆ? ಇಡೀ ವರ್ಷ ಪಾಠ ಮಾಡಿದಂಥ ವಿದ್ಯಾರ್ಥಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೌದಾನೆ? CC ಕ್ಯಾಮ್ರಾ ಹಾಕೋದು ಅದಕ್ಕೆ ಅಲ್ಲ, ಅದು ಬಿಡಿ ಹೋಗಲಿ. ಯಾರು ಟೀಚರ್ ಆಗಬೇಕಂತ ಕನಸ್ಕೊಂಡು D.Ed ಮಾಡಿ, B.Ed ಮಾಡಿ, ಟೀಚರ್ ಎಕ್ಸಾಮ್ ತಗೊಂಡು ಅವ್ರು ಬರೆಯೋಂಥ ಎಕ್ಸಾಮಿಗೂ ನಾವು CC ಕ್ಯಾಮ್ರಾ ಹಾಕ್ತೀವಿ. ಅಂದರೆ ನಾವೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡ್ಕೋಬೇಕು. ಹಿಂದೆ ಇದೆಲ್ಲ ಇತ್ತ? ಒಳ್ಳೆಯ ನೈತಿಕ ಮೌಲ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇತ್ತು. ಇವತ್ತು ಅದೇ ಶಿಕ್ಷಕರನ್ನಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ನಾವು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಎತ್ತ ಸಾಗಿದ್ದೇವೆ ಅಂತೇಳಿ. ಇವತ್ತು ಟೀಚರ್ ಸೆಲೆಕ್ಷನ್ ಬರುವಂಥ ಟೀಚರ್ಸನ್ನು ಎಕ್ಸಾಮ್ ಮಾಡಬೇಕಾದ್ರೆ CC ಕ್ಯಾಮ್ರಾ ಹಾಕಿರ್ತೀವಿ.
ಅವರು ಉಂಗುರ ಹಾಕಂಗಿಲ್ಲ, ಕಾಲುಂಗುರ ಹಾಕಂಗಿಲ್ಲ, ಓಲೆ ಹಾಕಂಗಿಲ್ಲ. ಇದೆಲ್ಲ ನಾವು ವ್ಯವಸ್ಥೆಗಳಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ನಮಗೆ ಅಪನಂಬಿಕೆ. ಎಲ್ಲೋ ಒಂದು ಕಡೆ ನಾವು ಸಂಸ್ಕಾರ ಭರಿತವಾಗಿರಕ್ಕಂಥ ಮೌಲ್ಯಗಳನ್ನು ಬದಿಗೊತ್ತಿದ್ದೀವಿ. ಹಾಗಾಗಿ ಇದೆಲ್ಲ ಎಲ್ಲಿ ಪ್ರಾರಂಭ ಆಗಬೇಕು? ಹಿಂದೆ ಎಲ್ಲ ಟೀಚರ್ ಪಾಠ ಮಾಡಬೇಕಾದ್ರೆ, ಇವತ್ತೆಲ್ಲ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಟೀಚರ್ ಸರಿಯಾಗಿ ಪಾಠ ಮಾಡ್ತಾ ಇದ್ದಾರೆ ಇಲ್ವಾ ಅಂತೇಳಿ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ರೂಮಲ್ಲಿ ಕೂತ್ಕೊಂಡು ನೋಡೋಕೆ CC ಕ್ಯಾಮ್ರಾ ಹಾಕಿರ್ತಾರೆ. ಹೌದು ತಾನೆ? ಸರ್ಕಾರಿ ಶಾಲೆಗಳಿಲ್ಲ ಬಿಡಿ, ಸರ್ಕಾರಿ ಶಾಲೆಗಳಲ್ಲಿ ಎಕ್ಸಾಮಿಗೆ ಮಾತ್ರ ಹಾಕ್ತೀವಿ ನಾವು. ಮ್ಯಾನೇಜ್ಮೆಂಟ್ಗಳಲ್ಲಿ ಎಲ್ಲ ರೂಮ್ಗಳಲ್ಲೂ CC ಕ್ಯಾಮ್ರಾ ಹಾಕಿರ್ತಾರೆ. ಮ್ಯಾನೇಜ್ಮೆಂಟವ್ರು ಕೂತ್ಕೊಂಡು ನೋಡ್ತಾ ಇದ್ರಿ ಪಾಠ ಮಾಡ್ತಿದ್ದೀರಾ ಇಲ್ವಾ ಅಂತ. ಅಪನಂಬಿಕೆ, ನಂಬಿಕೆನೇ ಇಲ್ಲಿ ಇವತ್ತು ಹೊರಟೋಗಿದೆ. ಇವತ್ತು ಗುರು ಶಿಷ್ಯರ ನಡುವೆ ಇರುವಂಥ ಅವಿನಾಭಾವ ಸಂಬಂಧಗಳಿಗಿಲ್ಲ. ಇವತ್ತು ನಾವು ನೋಡಬೇಕು, ಪ್ಲೇಟೋ ಅರಿಸ್ಟಾಟಲ್ ಸಂಬಂಧ, ಅರಿಸ್ಟಾಟಲ್ ಅಲೆಕ್ಸಾಂಡರ್ ಸಂಬಂಧ, ಇವರೆಲ್ಲ ಇತಿಹಾಸವನ್ನು ನೋಡೋದು ಬೇರೆ ಯಾಕೆ? ಕುವೆಂಪುರವರು, TS ವೆಂಕಣ್ಣನವರು ಗುರು ಶಿಷ್ಯರ ಸಂಬಂಧದ ಬಗ್ಗೆ ಹೆಚ್ಚು ಪ್ರಾಧಾನ್ಯತೆ ಯಾವ ರೀತಿ ಇತ್ತು, ನಂಬಿಕೆ ಹೆಂಗಿತ್ತು, ಬಾಂಡಿಂಗ್ ಹೆಂಗಿತ್ತು, ಇವೆಲ್ಲವನ್ನು ಕೂಡ ನಾವು ಉಳಿಸ್ಕೋಬೇಕಾಗತ್ತೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಾನು ಏನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಏನು ಪಠ್ಯವನ್ನು ಕೊಟ್ಟಿರ್ತೀರಾ, ಸಿಲೆಬಸ್ಸಲ್ಲಿರುವಂಥ ಪಾಠಗಳನ್ನು ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ಒಳ್ಳೆಯ ವ್ಯಕ್ತಿಯನ್ನು, ಸಂಸ್ಕಾರಯುತ ವ್ಯಕ್ತಿಯನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕ್ರಮವನ್ನು ಕೈಗೊಳಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೊನೆ 2 ಅಂಶಗಳನ್ನು ಮಾತನಾಡಿ ನಾನು ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ನಾನು ಇದುವರೆಗೂ ಮಾತಾಡಿರೋದು ಟೀಚರ್ಸ್ ಹೆಂಗಿರಬೇಕು, ನೀವು ಹೆಂಗೆ ಪಾಠ ಮಾಡಬೇಕು, ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ. ಎರಡನೇದು ನಾನು ಹೇಳಕ್ಕೆ ಹೊರಟಿರೋದು ಲಾಸ್ಟ್ 2 ಏನು ಹೇಳಲಿಕ್ಕೆ ಹೊರಟಿದ್ದೀರಿ ಅಂದರೆ, ನೀವೆಲ್ಲರೂ ಕೂಡ ಸಂಬಳ ತಗೋತೀರಾ, ಪಾಠ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಮನೆಗೆ ಬರ್ತೀರಾ. ನಿಮಗೂ ಅನ್ನುವಂಥದ್ದು ಒಂದು ವೈಯಕ್ತಿಕ ಜೀವನ ಅಂತ ಇದೆ. ಏನಪ್ಪ DC ಯವರು ಇಷ್ಟೆಲ್ಲ ಹೇಳಿದರು, ಸಾಮಾಜಿಕ ಕಳಕಳಿ ಇರಬೇಕು, ಸಾಮಾಜಿಕ ಹೊಣೆಗಾರಿಕೆ ಇರಬೇಕು, ಸಾಮಾಜಿಕ ಋಣ ಇರಬೇಕು, ಕಾಯಕ ನಿಷ್ಠೆ ಇರಬೇಕು, ಕರ್ತವ್ಯ ಪ್ರಜ್ಞೆ ಇರಬೇಕು, ಒಳ್ಳೊಳ್ಳೆ ಚೆನ್ನಾಗಿ ಹೇಳಿದರು. ನನಗೆ ನನ್ನ ಪರ್ಸನಲ್ ಲೈಫ್ ಬೇಡವಾ ಅಂತೇಳಿ. ಎಸ್, ಬೇಕು, ಅದು ಬಹಳ ಮುಖ್ಯ. ನಾನು ಆಗಲೇ ಏನು ಹೇಳಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನಕ್ಕೆ ವಿಧೇಯರಾಗಲಿಲ್ಲ ಅಂತ ಹೇಳಿದ್ರೆ, ಇಫ್ ಐ ಡೋಂಟ್ ಬಿ ಎ ಒಬಿಡಿಯಂಟ್ ಟು ಮೈ ಓನ್ ಲೈಫ್ ಆರ್ ಟು ಓನ್ ಮೈ ಲೈಫ್ ಕಾನ್ಸಿಯಸ್ನೆಸ್, ನಾನು ಬೇರೆಯವರಿಗೆ ವಿಧೇಯರಾಗಬೇಕಾಗತ್ತೆ. ಸೊ ಹಾಗೆ ನಾನು ತಮಗೇನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಟೀಚರ್ಸ್, ನೀವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ, ಆ ಮಕ್ಕಳನ್ನ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಒಳ್ಳೆಯ ದಾರಿ ತೋರಿಸೋದು ಎಷ್ಟು ಮುಖ್ಯನೋ, ಫ್ಯಾಮಿಲಿ ಮ್ಯಾನ್ ಆಗೋದು ಕೂಡ ಅಷ್ಟೇ ಮುಖ್ಯ. ಒಬ್ಬ ಶಿಕ್ಷಕರಾಗಿರೋರು ಹೆಂಡ್ತಿಗೆ ಒಬ್ಬ ಒಳ್ಳೆಯ ಗಂಡ ಆಗಬೇಕು, ನಿಮಗೂ ಮಕ್ಕಳಿದ್ರೆ ಅವಕ್ಕೂ ಒಳ್ಳೆಯ ತಂದೆ ಆಗಬೇಕು, ಹೆಂಡತಿ ಆಗಿರೋಳು ಗಂಡನಿಗೆ ಒಳ್ಳೆಯ ಹೆಂಡತಿ ಆಗಿರಬೇಕು, ಮಕ್ಕಳಿಗೆ ಒಳ್ಳೆಯ ತಾಯಿ ಆಗಿರಬೇಕು. ಹಾಗಾಗಿ ನೀವು ಮನೆಗೂ ಹೆಚ್ಚು ಒತ್ತನ್ನು ಕೊಡಬೇಕು, ನಿಮ್ಮ ವೈಯಕ್ತಿಕ ಜೀವನಕ್ಕೂ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ನಿಮ್ಮ ಬದುಕಿನ ಹವ್ಯಾಸಗಳೇನಿದೆ, ಹವ್ಯಾಸಗಳತ್ತ ಹೆಚ್ಚು 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 ಒಲವನ್ನು ತೋರಿಸ್ಬೇಕು. ಒಳ್ಳೆಯ ಪುಸ್ತಕ ಓದೋದು, ಬೆಳಗ್ಗೆ ಎದ್ದು ಯೋಗ ಮಾಡೋದು, ವಾಕಿಂಗ್ ಮಾಡೋದು, ಆರೋಗ್ಯವನ್ನು ನೀವೇ ಇಟ್ಕೊಳ್ಳೋ ಅಂಥದ್ದು. ಯಾರೂ ಬರಲ್ಲ, ಆರೋಗ್ಯ ಕೆಟ್ಟೋಯ್ತು ಅಂತೇಳಿದರೆ ಯಾರೂ ಬರಲ್ಲ. ಸೊ ಹಾಗಾಗಿ ಹೆಲ್ದಿ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಚೆನ್ನಾಗಿದ್ದಿರ್ತಾನೆ, ಆರೋಗ್ಯವಾಗಿದ್ದಿರ್ತಾನೆ ಸಮಾಜ ಆರೋಗ್ಯಕರ ಮಾಡೋದು. ನಿಮ್ಮ ಆರೋಗ್ಯನೇ ಸರಿ ಇಲ್ಲ ಅಂದರೆ ಸಮಾಜನೇ ಹೆಂಗೆ ಆರೋಗ್ಯಕರ ಸಮಾಜ ಮಾಡೋಕ್ಕಾಗತ್ತೆ? ಸೊ ಹಾಗಾಗಿ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂತೋಷವನ್ನು ಯಾವತ್ತೂ ಕೂಡ ನಾವು ಹ್ಯಾಪಿನೆಸ್ 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 ಅಂತ ಕರಿತೇವೆ. ಹ್ಯಾಪಿನೆಸ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್. ಯು ಕೆನಾಟ್ ಬೈ ಇಟ್ ಆರ್ ಯು ಕೆನಾಟ್ ಪರ್ಚೇಸ್ ಇಟ್. ಹ್ಯಾಪಿನೆಸ್ ಈಸ್ ವಿತಿನ್ ಯು ಓನ್ಲಿ. ಅದನ್ನು ಗುರುತಿಸ್ಬೇಕು. ನನಗೆ ಸಂತೋಷ ಬೇಕಂತೇಳಿ ಮಾರ್ಕೆಟ್ಗೆ ಹೋದ್ರೆ ಸಿಗಲ್ಲ, ಲುಲು ಮಾಲ್ಗೆ ಹೋದರೆ ಸಿಗಲ್ಲ, ಯಾವ ಮಾಲ್ಗೆ ಹೋದರೆ ಹ್ಯಾಪಿನೆಸ್ ಸಿಗೋದಿಲ್ಲ. ಹ್ಯಾಪಿನೆಸ್ ಎಲ್ಲಿದೆ ಅಂತೆ? ಇಟ್ ಈಸ್ ದೇರ್ ವಿತಿನ್ ಯು ಓನ್ಲಿ. ಹಾಗಾಗಿ ಯು ಹ್ಯಾವ್ ಟು ಬಿ ಹ್ಯಾಪಿ ಇನ್ ಬೋತ್ ವರ್ಕ್ ಪ್ಲೇಸ್ ಆ್ಯಂಡ್ ಅಟ್ ಹೋಮ್. ಮನೆಯಲ್ಲೂ ಸಂತೋಷವಾಗಿರಬೇಕು, ಶಾಲೆಯಲ್ಲೂ ಸಂತೋಷವಾಗಿರಬೇಕು. ಆ ಸಂತೋಷ ಇರಬೇಕಂದ್ರೆ ಏನು ಮಾಡಬೇಕು? ಸಂತೋಷವರೆಗೆ ಏನು ಮಾಡಬೇಕಂದ್ರೆ, ನಂದು ಯಾವಾಗಲೂ ಥಿಯರಿ, ಲೆಸ್ ಲಗೇಜ್ ಮೋರ್ ಕಂಫರ್ಟ್.
ಏನು ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂದರೆ, ನಾವೆಲ್ಲರೂ ಟ್ರಾವೆಲ್ ಹೋಗ್ಬೇಕಾದ್ರೆ ತುಂಬ ಲಗೇಜ್ ಮಾಡ್ಕೊಂಡು ಹೋದರೆ ಕಂಫರ್ಟಾಗಿರ್ತೀವ? 4 ಬ್ಯಾಗ್ ಇಟ್ಕೊಂಡ್ರೆ 2 ಎತ್ಕೊಂಡು ಇನ್ನೆರಡು ಎಲ್ಲಿದೆ, ಒಂದು ಇಲ್ಲಿಗೊಂದು ಕಂಫರ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ನೀವು ಅದೇ ಒಂದೇ ಬ್ಯಾಗ್ ಮಾಡ್ಕೊಳ್ಳಿ, ಆರಾಮಾಗಿ ಇರ್ತೀರ. ಪಕ್ಕದಲ್ಲೆಲ್ಲ ನೋಡ್ತಾ ಇರ್ತೀರ, ಬೋರ್ಡ್ ನೋಡ್ತಾ ಇರ್ತೀರ, ಏರ್ಪೋರ್ಟ್ಗೆ ಹೋದ ಎಲ್ಲದೂ ನೋಡ್ತಾ ಇರ್ತೀರ. ಲಗೇಜ್ 4 ಬ್ಯಾಗ್ ಮಾಡ್ಕೊಳ್ಳಿ, ನೋಡೋಕ್ಕಾಗತ್ತಾ? ಅಕ್ಕಪಕ್ಕನೂ ನೋಡೋಕ್ಕಾಗಲ್ಲ, ಲಗೇಜ್ ಬಿಟ್ಟು ಇನ್ನೇನು ನೋಡಲ್ಲ. ಹಾಗಾಗಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂದರೆ ತಲೆನಲ್ಲೂ ಕೂಡ ಅಷ್ಟೇ. ತಲೆನ ಯಾವತ್ತೂ ನಾವು ಡಸ್ಟ್ಬಿನ್ ಮಾಡ್ಕೋಬಾರ್ದು. ತಲೆನ ಯಾವತ್ತೂ ಕೂಡ ನಾವು ನಿಷ್ಕಲ್ಮಶವಾಗಿ ಇಟ್ಕೋಬೇಕು. ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು, ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು, ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಒಳಿತನ್ನು ಮಾಡುವ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಯೋಚನೆ ಮಾಡಬೇಕೇ ಬಿಟ್ಟರೆ ಇವನಿಗೆ ಏನು ಮಾಡಬೇಕು, ಇವನಿಗೆ ಕೆಟ್ಟದ್ದು ಮಾಡಬೇಕಾ? ಮತ್ತು ನಾವು ಜಾಗಷ್ಟು ನೋಡ್ತಾ ಇರೋದೇನಂತ ಹೇಳಿದ್ರೆ ಪ್ರೊಫೆಷನಲ್ ಜೆಲಸ್. ಹೊತ್ತಾನೆ ಒಬ್ಬರು ಟೀಚರ್ ಚೆನ್ನಾಗಿದ್ದಾರೆ, ಅವರಿಗೆ ಏನು ತಾಲೂಕು ಮಟ್ಟದ ಶಿಕ್ಷಕರ ಪ್ರಶಸ್ತಿ ಬಂತು ಅಂದರೆ ಉಳಿದವರೆಲ್ಲ ಕೈ ಮುರ್ಕೋತಾ ಇರ್ತಾರೆ. ಅವ್ರಿಗೇನಿತ್ತು ಅಂತ ಕೊಟ್ಟರು, ನನಗೂ ಕೊಡ್ಬೋದಿತ್ತು ಅಂತ ಹೇಳಿ. ಜಿಲ್ಲಾ ಮಟ್ಟದ ಬರ್ತು ಅಂದರೆ ಅಯ್ಯೋ ಅವ್ರು ತಾಲೂಕು ಮಟ್ಟಕ್ಕೆ ಸಾಕಾಗಿತ್ತು, ಜಿಲ್ಲಾ ಮಟ್ಟಕ್ಕೆ ಯಾಕೆ ಕೊಟ್ಟರೋ ಗೊತ್ತಿಲ್ಲ ಅಂತ. ರಾಜ್ಯ ಮಟ್ಟಕ್ಕೆ ಬಂತ, ಅಯ್ಯೋ ಅವರು ಜಿಲ್ಲಾ ಮಟ್ಟನೇ ಸಾಕಿತ್ತು, ರಾಜ್ಯ ಮಟ್ಟಕ್ಕೆ ಹಾಕ್ಬೇಕು. ಪ್ರೊಫೆಷನಲ್ ಜೆಲಸ್ ಅದು ನಮ್ಮನ್ನು ಸುಡುತ್ತೆ. ಅವೆಲ್ಲ ಬಿಡಬೇಕು. ನಾವು ಯಾವತ್ತೂ ಕೂಡ ನಮ್ಮಲ್ಲಿರುವಂಥ ಚಿಂತನೆಗಳು ಯಾವತ್ತೂ ಕೂಡ ಒಳ್ಳೆಯ ದಾರಿನಲ್ಲಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಪರ್ಸನ್ ಹೂ ಈಸ್ ನಾಟ್ ಹ್ಯಾಪಿ ಇನ್ ವರ್ಕ್ ಪ್ಲೇಸ್ ಕೆನಾಟ್ ಬಿ ಹ್ಯಾಪಿ ಅಟ್ ಹೋಮ್. ಯಾರು ತಮ್ಮ ಕೆಲಸದ ಸ್ಥಾನದಲ್ಲಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಮನೆಯಲ್ಲೂ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾರು ಮನೆಯಲ್ಲಿ ಸಂತೋಷವಾಗಿರ್ತಾರೆ, ಕೆಲಸದಲ್ಲೂ ಸಂತೋಷವಾಗಿರ್ತಾರೆ. ಯಾರು ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಹೆಂಡತಿ ಜೊತೆ, ಗಂಡ ಹೆಂಡತಿ ಜೊತೆ, ಮಕ್ಕಳ ಜೊತೆ ಇಟ್ಕೊಂಡಿರ್ತಾರೆ, ಅವರು ಕೆಲಸದಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ನಾವೆಲ್ಲ ಈ ಮೊಬೈಲ್ ಸಂಸ್ಕೃತಿಯನ್ನು ಕಡಿಮೆ ಮಾಡಿ ಪುಸ್ತಕದ ಸಂಸ್ಕೃತಿಯನ್ನು ಹೆಚ್ಚು ಮಾಡ್ಕೋಬೇಕು. ಯಾಕೆ ಅಂದರೆ ಮೊಬೈಲ್ ಬಂದು ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅವಿಭಕ್ತ ಕುಟುಂಬ ಸಂಬಂಧಗಳೆಲ್ಲ ಹೊರಟೋಗಿದೆ. ಹಿಂದೆ ಎಲ್ಲ ಅವಿಭಕ್ತ ಕುಟುಂಬ ಅಂದರೆ ತಾತ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ, ಅವರೆಲ್ಲರೂ ಒಟ್ಟಿಗೆ ಇರ್ತಿದ್ರು. ಇವತ್ತು ಅವಿಭಕ್ತ ಕುಟುಂಬದ ಡೆಫಿನೇಷನ್ ಚೇಂಜ್ ಆಗಿದೆ. ಗಂಡ ಹೆಂಡತಿ ಇದ್ದರೆ ಅದು ಅವಿಭಕ್ತ ಕುಟುಂಬ. ಈಗ ಆ ಥರ ನಾವು ಚೇಂಜ್ ಮಾಡಿದ್ವಿ. ಗಂಡ ಹೆಂಡತಿ ಇದ್ರಲ್ಲ, ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ದರೆ ಮಾತ್ರ ಅದು ಅವಿಭಕ್ತ ಕುಟುಂಬ. ಆವಾಗ ಗಂಡ ಹೆಂಡತಿ ಮಕ್ಕಳಿದ್ರೆ ಮಾತ್ರ ವಿಭಕ್ತ ಕುಟುಂಬ ಅಂತ ಕರಿತಿದ್ರು. ಈಗ ಅವಿಭಕ್ತ ಕುಟುಂಬ ಡೆಫಿನೇಷನ್ ಚೇಂಜ್ ಆಗಿದೆ. ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ದರೆ ಅದು ಅವಿಭಕ್ತ ಕುಟುಂಬ ಅಂತೇಳಿ. ಯಾಕೆ? ಇವತ್ತು ತಂದೆ ತಾಯಿಗಳು, ನಾನು ಅಲ್ಲಿಗೆ ಬಂದೆ, ನೆಕ್ಸ್ಟ್ ಅಲ್ಲಿಗೆ ಬರ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗಳು, ಹೊತ್ತಾನೆ? ನೀವು ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗಳು. ನಿಮ್ಮ ತಂದೆ ತಾಯಿಗಳಿಗೆ ನೀವು ಮಕ್ಕಳು ತಾನೆ. ಹಾಗಾಗಿ ತಂದೆ ತಾಯಿಗಳನ್ನು ಇವತ್ತು ನಾವು ಈ ಪ್ರಪಂಚದಲ್ಲಿ ತಂದೆ ತಾಯಿಗಳಿಗಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ ಅಂತ ನಾವು ಎಲ್ಲರೂ ಕೂಡ ಎದೆ ಮಟ್ಕೊಂಡು ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ತಂದೆ ತಾಯಿನ ಯಾವತ್ತು ನಾವು ಗೌರವಿಸ್ತೇವೆ, ತಂದೆ ತಾಯಿನ ಯಾವತ್ತು ನಾವು ಪೂಜಿಸ್ತೇವೆ, ಅವ್ರು ಖಂಡಿತವಾಗಲೂ ಕೂಡ ಒಳ್ಳೆಯ ಸಂಸ್ಕಾರಯುತ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಮೊಬೈಲ್ ಸಂಸ್ಕೃತಿ ಬಂದು ನಾವೆಲ್ಲ ಮೊಬೈಲ್ನಲ್ಲಿ ಬ್ಯುಸಿ ಆಗಿರ್ತೀವಿ. ಕೆಲಸ ಮಾಡಿ ಮನೆಗೆ ಬಂದರೂ ಮೊಬೈಲಲ್ಲಿ ನಾವು ಮಾತನಾಡ್ತೇವೆ, ಯಾರಿಗೋ ಮೆಸೇಜ್ ಮಾಡ್ತೇವೆ. ಅದೇ ಮನೆ ಒಳಗಡೆ 5 ಅಡಿ 10 ಅಡಿ ದೂರದಲ್ಲಿರುವಂಥ ಮಕ್ಕಳ ಜೊತೆ ಮಾತಾಡೋಕ್ಕೆ ನಮಗೆ ಸಮಯ ಇರಲ್ಲ. ತಂದೆ ತಾಯಿ ಜೊತೆ ಮಾತಾಡೋಕ್ಕೆ ನಮ್ಗೆ ಸಮಯ ಇರಲ್ಲ. ಹೆಂಡತಿ ಜೊತೆ ಮಾತಾಡೋಕ್ಕೆ ಸಮಯ ಇರಲ್ಲ. ಗಂಡನ ಜೊತೆ ಮಾತಾಡೋಕ್ಕೆ ನಮ್ಗೆ ಸಮಯ ಇರಲ್ಲ. 500 ಕಿಲೋಮೀಟರ್, 5000 ಕಿಲೋಮೀಟರ್, 1000 ಕಿಲೋಮೀಟರ್ ದೂರದಲ್ಲಿರೋಂಥ ವ್ಯಕ್ತಿ ಜೊತೆ ನಾವೇನು ಮಾಡ್ತೇವೆ? ಮಾತನಾಡ್ತೇವೆ. 200 ಕಿಲೋಮೀಟರ್ 2 ಅಡಿ ದೂರದಲ್ಲಿರೋರು ಮರಿತೇವೆ, 5 ಅಡಿ ದೂರದಲ್ಲಿರೋ ಮರಿತೇವೆ. 500 ಕಿಲೋಮೀಟರ್ ದೂರದಲ್ಲಿರೋ ಜೊತೆ ನಾವೇನು ಮಾಡ್ತೇವೆ? ಮಾತನಾಡ್ತೇವೆ. ಇವೆಲ್ಲವೂ ಕೂಡ ಬದಲಾಗಬೇಕಾಗತ್ತೆ. ಹಾಗಾಗಿ ಕೊನೆಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ವ್ಯಾಲ್ಯೂಸ್ಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ತಾವೆಲ್ಲ ಹೆಸರು ಕೇಳಿರ್ಬೋದು, ಅಲೆಕ್ಸಾಂಡರ್. ನಾನು ಆಗಲೇ ಹೇಳಿದೆ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ನ ಒಂದು ಕಡೆ ಒಂದು ಮಾತು ಒಬ್ಬ ಕೇಳ್ತಾರೆ, ನಿನ್ನ ಜೀವನದಲ್ಲಿ ನೀನು ಯಾರನ್ನ ಹೆಚ್ಚು ಇಷ್ಟಪಡ್ತೀಯಾ? 2 ಆಯ್ಕೆಗಳನ್ನು ಕೊಡ್ತೇನೆ, ತಂದೆ ಮತ್ತು ಗುರು. ದಯಮಾಡಿ ಎಲ್ಲ ಗಮನಿಸಬೇಕು, ಟೀಚರ್ಸ್ ವೆರಿ ಇಂಪಾರ್ಟೆಂಟ್. ಈ ನಾನು ತುಂಬ ಇಷ್ಟಪಡುವಂಥ ಒಂದು ಸಂಗತಿ ಇದು. ಅಲೆಕ್ಸಾಂಡರ್ನ ಸಂಬಡಿ ಆಸ್ಕ್ಡ್, whom do you love more in your life, whether your father or whether your teacher?
ನೀನು ತಂದೆಯನ್ನು ಹೆಚ್ಚು ಗೌರವಿಸ್ತೀಯಾ, ತಂದೆಯನ್ನು ಹೆಚ್ಚು ಪ್ರೀತಿಸ್ತೀಯಾ, ಅಥವಾ ಗುರುವನ್ನು ಹೆಚ್ಚು ಪ್ರೀತಿಸ್ತೀಯಾ, ಗುರುವನ್ನು ಹೆಚ್ಚು ಗೌರವಿಸ್ತೀಯಾ ಅಂತ. ಅಲೆಕ್ಸಾಂಡರ್ ಗೇವ್ ವಂಡರ್ಫುಲ್ ಡೆಫಿನೇಷನ್ಸ್. ಎಷ್ಟು ಅದ್ಭುತವಾಗಿದೆ ಅಂತೇಳಿ ಅವ್ರು ಹೇಳ್ತಾರೆ. ಅಲೆಕ್ಸಾಂಡರ್, 2 ಆಪ್ಷನ್ಸ್ ನನಗೆ ಕೊಟ್ಟಿದ್ದೀರಿ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತೇಳಿ. ಅವ್ರು ಹೇಳ್ತಾರೆ, ಐ ಲವ್ ಮೈ ಫಾದರ್, ಐ ಲೈಕ್ ಮೈ ಫಾದರ್, ಐ ರೆಸ್ಪೆಕ್ಟ್ ಮೈ ಫಾದರ್ ಬಿಕಾಸ್ he has brought me from heaven to earth. ನಾನು ನನ್ನ ತಂದೆಯನ್ನು ಗೌರವಿಸ್ತೀನಿ, ತಂದೆಯನ್ನು ಪ್ರೀತಿಸ್ತೀನಿ, ತಂದೆಯನ್ನು ಪೂಜಿಸ್ತೀನಿ. he has brought from heaven to earth. ಸ್ವರ್ಗದಿಂದ ಭೂಮಿಗೆ ತಂದಂಥ ವ್ಯಕ್ತಿ ಆಗಿರೋದ್ರಿಂದ ಅವರು ನಾನು ಗೌರವಿಸ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಲವ್ ಮೋರ್ ಮೈ ಗುರು, ಐ ರೆಸ್ಪೆಕ್ಟ್ ಮೋರ್ ಮೈ ಟೀಚರ್ ಬಿಕಾಸ್ my teachers can take me back from earth to heaven. He can only take me back from earth to heaven. ತಂದೆ ಸ್ವರ್ಗದಿಂದ ಭೂಮಿಗೆ ನಾನು ತಗೊಂಡು ಬಂದರು, ಆದರೆ ಮತ್ತೆ ಪುನಃ ಭೂಮಿಯಿಂದ ಸ್ವರ್ಗಕ್ಕೆ ತಗೊಂಡು ಹೋಗುವಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಗುರುಗೆ ಮಾತ್ರ, ತಂದೆಗೂ ಇಲ್ಲ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಗಮನಿಸಬೇಕು ಅಂತೇಳಿ, ಗುರುವಿನ ಮಹತ್ವ ಏನು ಅನ್ನೋದನ್ನು ಗಮನಿಸಬೇಕು ಅಂತ ತಾವೆಲ್ಲರೂ ಕೂಡ ಹೇಳ್ತಾ, ಭಾಳ ಅದ್ಭುತವಾದಂಥ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡಲಾಗಿದೆ. ಒಂದು ಕಡೆ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಶ್ಲೋಕ ಇರೋದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾಳ ಅದ್ಭುತವಾದಂಥ ಶ್ಲೋಕ ಇದೆ. ನಾನು ಆಗಲೇ ಹೇಳಿದೆ, ನೀವೆಲ್ಲ ಟೀಚರ್ಸ್ ಆಗಿದ್ದೀರಾ, ಶಿಕ್ಷಕರಾಗಿದ್ದೀರಾ, ಪವಿತ್ರವಾದಂಥ ಕ್ಷೇತ್ರದಲ್ಲಿದ್ದೀರಾ, ಪುಣ್ಯ ಕ್ಷೇತ್ರದಲ್ಲಿದ್ದೀರಾ. ಹಾಗಾಗಿ ನಿಮಗೆ ಗುರುತರವಾದ ಜವಾಬ್ದಾರಿ ಇದೆ ಅಂತೇಳಿ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಶ್ಲೋಕ ಇದೆ. ಏನಂತೇಳಿದರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ, ಪರಂತು ಶಿಕ್ಷಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳಿ. ಭಾಳ ಚೆನ್ನಾಗಿದೆ, ಅರ್ಥ ಹೇಳ್ತೀನಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ, ಪರಂತು ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಒಂದು ಪದ್ಯ ಇದೆ ಸಂಸ್ಕೃತದಲ್ಲಿ. ಅದನ್ನು ಅಂದರೆ ಏನಂದರೆ, ಅನ್ಯಕ್ಷೇತ್ರದಲ್ಲಿ ನೀನು ಪಾಪ ಮಾಡಿದರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ಪಾಪನ ಪರಿಹರಿಸ್ಕೊಬರ್ಬೋದು ಅಂತೇಳಿ. ಈಗೆಲ್ಲ ನಾವು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ, ಹೌದಲ್ಲ, ಪ್ರಯಾಗರಾಜಕ್ಕೆ ಹೋಗಿ ಮಾಡೋದೆಲ್ಲ ಮಾಡಿ ಹೋಗಿ ಈಗ ಸ್ನಾನ ಮಾಡ್ಕೊಂಡ್ಬಂದ್ರೆ ಎಲ್ಲ ಹೋಯ್ತು, ಹೊಸ ಬದುಕಿನ ಹೊಸ ಜೀವನ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ. ಅನ್ಯಕ್ಷೇತ್ರದಲ್ಲಿ ಪಾಪ ಮಾಡಿದರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಪರಿಹಾರ ಮಾಡ್ಕೋಬೋದು, ಪರಂತು ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯಂತೆ. ಪುಣ್ಯಕ್ಷೇತ್ರದಲ್ಲೇ ಇದ್ದರೆ ನೀವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ಆ ಪಾಪ ಪರಿಹಾರ ಆಗಲ್ಲ, ನಿಮ್ಮ ಬದುಕಿನಲ್ಲಿ ವಜ್ರಲೇಪದಂತೆ ಲೇಪನ ಆಗುತ್ತೆ. ನಿಮಗಲ್ಲ, ನಿಮ್ಮ ಮಕ್ಕಳಿಗೂ ಅದು ಅಂಟ್ಕೊಳ್ಳುತ್ತೆ ಅಂತ ಅರ್ಥ. ಅದು ನಿಮಗಲ್ಲ, ನಿಮ್ಮ ಮಕ್ಕಳಿಗೂ ಅಂಟ್ಕೊಳ್ಳುತ್ತೆ ಅಂತ. ಹಾಗಾಗಿ ಪುಣ್ಯಕ್ಷೇತ್ರ ಯಾವುದು? ಶಿಕ್ಷಣ ಕ್ಷೇತ್ರ. ಹಾಗಾಗಿ ಇದನ್ನು ನಾನು ಸ್ವಲ್ಪ ಬದಲಾವಣೆ ಮಾಡಿ ಹೇಳೋದಾದರೆ, ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ವಿಶೇಷವಾದಂಥ ಪ್ರೀತಿಯೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ಈ ಒಂದು ಸಂಸ್ಕೃತದ ಶ್ಲೋಕವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನೀವೇನಾದರೂ ಶಿಕ್ಷಣ ಕ್ಷೇತ್ರದಲ್ಲಿದ್ದು ಲೋಪ ಮಾಡಿದರೆ, ಪಾಪ ಮಾಡಿದರೆ, ಇದು ನಿಮಗಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ, ಪರಂತು ಶಿಕ್ಷಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಇಷ್ಟು ಸಾವಕಾಶವಾಗಿ ನಾನು 2 ಮಾತುಗಳನ್ನು ಆಲಿಸಿದ್ದಕ್ಕೆ ತಮ್ಮ ಮನಸ್ಸಿಗೆ ಏನಾದರೂ ಬೇಸರ ಆಗಿದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತಾ, ನಾನು ವೈಯಕ್ತಿಕವಾಗಿ ಏನು ಮಾತನಾಡಿಲ್ಲ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.